ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ಸದ್ಯ ಬೆಂಗಳೂರಿನಲ್ಲಿ ಚರ್ಚೆ ಆಗ್ತಾ ಇರುವಂತ ದೊಡ್ಡ ಮಟ್ಟದ ಮ್ಯಾಟರ್ ಅಂತ ಹೇಳಿದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ. ಈ ಅಥಾರಿಟಿ ಜಾರಿಗೆ ಬಂದ್ರೆ ಏನಾಗಬಹುದು? ಈಗ ಇರುವಂತ ಬಿಬಿಎಂಪಿ ಹಾಗೇನೆ ಗ್ರೇಟರ್ ಬೆಂಗಳೂರು ಅಥಾರಿಟಿ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ, ಇದಕ್ಕೆ ಇರುವಂತ ವ್ಯತ್ಯಾಸಗಳೇನು? ಸರ್ಕಾರ ಇದನ್ನ ಯಾಕೆ ತರೋಕೆ ಹೊರಟಿದೆ? ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ. ಗ್ರೇಟರ್ ಬೆಂಗಳೂರು 3 ಮಹಾನಗರ ಪಾಲಿಕೆ. ರಾಜಧಾನಿ ಜನರೇ ಎಚ್ಚರ. ಬದಲಾಗ್ತಾ ಇದೆ ಬೆಂಗಳೂರು. ಬದಲಾಗ್ತಾ ಇರೋದು ಮಾತ್ರ ಅಲ್ಲ, ಬೆಳೀತಾ ಇದೆ ಕೂಡ, ಹಿಗ್ಗುತ್ತಾ ಇದೆ. ಹಾಗೇನೆ ಬೆಂಗಳೂರಿನಲ್ಲಿ ಜನಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಜನಸಂಖ್ಯೆ ಹೆಚ್ಚಾದ್ರೆ ಸಾಕ, ಬೆಂಗಳೂರಿನ ವಿಸ್ತೀರ್ಣ ಹೆಚ್ಚಾಗೋದು ಬೇಡವಾ? ಪ್ರಶ್ನೆ ಇರೋದು ಇದೀಗ. ಮುಂಬೈಯನ್ನು ಮೀರಿಸ್ತಾ ಇದೆ ಬೆಂಗಳೂರಿನ ವಿಸ್ತೀರ್ಣ. ರಾಜ್ಯ ಸರ್ಕಾರದಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಾರಿಯಾಗುತ್ತೆ. 125 ವಾರ್ಡ್ಗೆ ಒಂದರಂತೆ 3 ಮಹಾನಗರ ಪಾಲಿಕೆ, 3 ಮೇಯರ್ ಇರ್ತಾರೆ, 3 ಕಮಿಷನರ್ ಇರ್ತಾರೆ ಆಡಳಿತ ಮಾಡೋಕ್ಕೆ. ಬೆಂಗಳೂರು ನಗರದಿಂದ 35 ಕಿಲೋಮೀಟರ್ ಪರಿಧಿಗೆ ವಿಸ್ತರಣೆಯನ್ನು ಮಾಡಲಾಗುತ್ತೆ. ಹಾಗೆಯೇ ಬೆಂಗಳೂರು ಅಭಿವೃದ್ಧಿಯೂ ಕೂಡ, ಬೆಂಗಳೂರು ಅಭಿವೃದ್ಧಿ ವೇಗವನ್ನು ಪಡೆದುಕೊಳ್ಳುತ್ತೆ ಅಂಥೇಳಿ ಒಂದಷ್ಟು ಚರ್ಚೆಗಳಾಗ್ತಾ ಇವೆ. ಹಾಲಿ 709ರಿಂದ 1000 ಚದರ ಕಿಲೋಮೀಟರ್ ವ್ಯಾಪ್ತಿಗೆ ವಿಸ್ತರಣೆ ಆಗುತ್ತೆ. ಮೂಲಸೌಕರ್ಯ ಕೊಡಬೇಕು, ಚರಂಡಿ ವ್ಯವಸ್ಥೆ ಕೊಡಬೇಕು, ಕುಡಿಯುವ ನೀರಿನ ವ್ಯವಸ್ಥೆ ಕೊಡಬೇಕು, ರಸ್ತೆಗಳಾಗಬೇಕು. ಈಗ ಇರುವಂಥ ಜಾಗಗಳನ್ನೇ ಅಭಿವೃದ್ಧಿ ಮಾಡೋಕೆ ಆಗ್ತಾ ಇಲ್ಲ. ಇನ್ನು 3 ಪಾಲಿಕೆ ಮಾಡಿ ಹೆಂಗೆ ಅಭಿವೃದ್ಧಿ ಮಾಡ್ತಾರೆ ಅಂತೇಳಿ ಒಂದಷ್ಟು ಜನರು ಸರ್ವೇ ಸಾಮಾನ್ಯವಾದಂಥ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಹಾಗೆಯೇ ಒಂದು ಕಡೆಯಲ್ಲಿ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬೇಕು ಅಂತೇಳಿ ಒಂದಷ್ಟು ಜನರ ಅಭಿಪ್ರಾಯ. ಇದು ಬಂದರೆ ಬೆಂಗಳೂರನ್ನ ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡಬಹುದು ಅಂತೇಳಿ. ಮತ್ತೊಂದಿಷ್ಟು ಜನರ ಅಭಿಪ್ರಾಯ ಅಂತೇಳಿದರೆ ಇದು ಬೇಡ, ಇದು ಬಂದರೆ ಬೆಂಗಳೂರಿನ ವ್ಯಾಪ್ತಿ ದೊಡ್ಡದಾಗುತ್ತೆ. ಈಗ ಇರುವಂಥ ಕೆಲವೊಂದಿಷ್ಟು ಏರಿಯಾಗಳನ್ನೇ ಡೆವಲಪ್ ಮಾಡೋಕೆ ಆಗ್ತಾ ಇಲ್ಲ. ಸಮಸ್ಯೆಗಳು ತಾಂಡವವಾಡ್ತಾ ಇದೆ. ಮಳೆ ಬಂದರೆ ರಸ್ತೆ ಮೇಲೆ ನೀರು ತುಂಬಿಕೊಳ್ಳುತ್ತೆ, ಕಸ ಸರಿಯಾಗಿ ವಿಲೇವಾರಿ ಆಗಲ್ಲ, ರಸ್ತೆಗಳಲ್ಲಿ ಹೊಂಡ ಬಿದ್ದಿದೆ, ಮೂಲಭೂತ ಸೌಕರ್ಯಗಳು ಕೆಲವೊಂದಿಷ್ಟು ಏರಿಯಾಗಳಿಗೆ ಇನ್ನೂ ತಲುಪಿಲ್ಲ. ಹೀಗೆ ಸಾಲು ಕಂಪ್ಲೇಂಟ್ಗಳ ಜೊತೆಗೆ ಈ ಕಂಪ್ಲೇಂಟ್ಗಳು ದೂರ ಆಗಬೇಕು ಅಂತ ಹೇಳಿದ್ರೆ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬೇಕು ಅಂತ ಒಂದಷ್ಟು ಜನರ ವಾದ ಅಥವಾ ಅಭಿಪ್ರಾಯ. ಗಮನಿಸ್ತಾ ಇರ್ಬೋದು, ಒಂದಷ್ಟು ವಿಚಾರಗಳ ಕುರಿತು ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೆ. ಈ ಗ್ರೇಟರ್ ಬೆಂಗಳೂರು ಅಂತ ಹೇಳಿದ್ರೆ ಏನು, ಮುಂದಿನ ಹಂತದಲ್ಲಿ ಇದ್ರ ಬಗ್ಗೆಯೂ ಕೂಡ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ರೆ, ಮೊದಲನೇದಾಗಿ ಬಿಬಿಎಂಪಿಯ ಮಾಜಿ ವಿಪಕ್ಷ ನಾಯಕರಾಗಿರುವಂಥ ಪದ್ಮನಾಭ್ ರೆಡ್ಡಿ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿರುವಂಥ ಸಂದೀಪ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸಂದೀಪ್ ಅವರು ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಪ್ಯಾಕ್ನಿಂದ ಸತ್ಯವಾಣಿ ಶ್ರೀಧರ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಈಗ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತೇಳಿ. ಏನಿದು ಮೇಡಮ್ ಗ್ರೇಟರ್ ಬೆಂಗಳೂರು ಅಥಾರಿಟಿ? ಇದಕ್ಕೂ ಬಿಬಿಎಂಪಿಗೆ ವ್ಯತ್ಯಾಸ ಏನು ಅಂತೇಳಿ ಒಂದಷ್ಟು ಜನರಿಗೆ ಕನ್ಫ್ಯೂಷನ್ಗಳಿವೆ. ಏನಂತ ಅರ್ಥ ಆಗಬೇಕು ಅವರಿಗೂ ಅಂತೇಳಿ. ಮೊದಲಿಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಒಂದು ಈಗ ಹೊಸದಾಗಿ ಮಾಡಿದ್ದಾರೆ. ಇವತ್ತಿಂದ ಅದು ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾರೆ. ಈಗ ಇದ್ರ ಪ್ರಕಾರ ಏನಾಗುತ್ತೆ, ಬೆಂಗಳೂರು ಸುತ್ತಮುತ್ತಲಿರೋ ಎಲ್ಲ ವಿಲೇಜ್ಗಳನ್ನ ಬೆಂಗಳೂರಿಗೆ ಸೇರಿಸ್ಕೋಬೇಕು ಅಂತ ಒಂದು ಉದ್ದೇಶ. ಇವಾಗ ಕೋಆರ್ಡಿನೇಷನ್ ಇರೋದಿಲ್ಲ ಎಲ್ಲದು. ಈಗ ಬಿಬಿಎಂಪಿ ಅಂಡರಲ್ಲಿ BWSSP ಬರೋದಿಲ್ಲ. ಈಗ ಒಬ್ಬ ಕಾರ್ಪೊರೇಟರ್ ಅಂಡರಲ್ಲಿ BWSSP ಬರಲ್ಲ, KB ಬರಲ್ಲ, ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಯಾವುದು ನಮ್ಮ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ BMTCನೂ ಬರೋದಿಲ್ಲ. ಸೊ ಅದನ್ನೆಲ್ಲ ಒಟ್ಟಿಗೆ ಒಂದೇ ಕಡೆ ತೊಗೊಂಬಂದು ಗ್ರೇಟರ್ ಬೆಂಗಳೂರು ಅಂತ ಮಾಡಿದರೆ ಅದರಿಂದ ಎಲ್ಲ ಸಿಸ್ಟಮ್ ಸರಿಯಾಗಿಬಿಡುತ್ತೆ, ಕೋಆರ್ಡಿನೇಷನ್ ಚೆನ್ನಾಗಾಗುತ್ತೆ. ಮತ್ತು ಈಗ ನಮಗೆ ಇರೋದು ಒಬ್ಬರೇ ಕಮಿಷನರ್ ಇದ್ದಾರೆ, BBMP ಕಮಿಷನರ್ ಒಬ್ಬರೇ ಇದ್ದಾರೆ. ನಮಗೆ 8 ವಲಯಗಳಿದೆ. 8 ವಲಯಗಳು ತುಂಬ ದೊಡ್ಡದಾಗುತ್ತೆ. ಕಮಿಷನರ್ಗೆ ನಾವು ಕಂಪ್ಲೇಂಟ್ ಹಾಕ್ತೀವಿ, ಅದನ್ನು ಸಾಲ್ವ್ ಮಾಡ್ಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಅದಕ್ಕೆ ಈ ಥರ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಂತ ಮಾಡಿಬಿಟ್ಟು ಎಲ್ಲ ವಿಲೇಜ್ಗಳನ್ನ ಸುತ್ತಮುತ್ತವ್ರನ್ನ ಸೇರಿಸ್ಬಿಟ್ಟು ಇದನ್ನು ಅಭಿವೃದ್ಧಿ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತ ಒಂದು ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಒಂದು 200 ಪೇಜ್ ಇದೆ ಸರ್, ಇಟ್ಕೊಂಡಂಗೆ ಬುಕ್ಕು. ಇದೇನು ಸಾಮಾನ್ಯವಾಗಿಲ್ಲ, ದೊಡ್ಡ 200 ಪೇಜಸ್ ಕಡತ ಇದು.
ಇದನ್ನ ಫುಲ್ ಸ್ಟಡಿ ಮಾಡಬೇಕಾಗತ್ತೆ. ಅಂದರೆ ಇದ್ರ ಪ್ರಕಾರ ಏನಾಗುತ್ತೆ, ಪಬ್ಲಿಕ್ಗೂ ಒಂದು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ಇದೆ. ಈಗ ಎಕ್ಸಾಂಪಲ್, ಈಗ ನಾವು ಸಾಮಾನ್ಯ ನಾಗರಿಕರಾಗಿ ನಾವೇನು ಹೇಳೋಕ್ಕೆ, ಈಗ ಪೊಲಿಟಿಕಲ್ಲು ಗೌರ್ಮೆಂಟ್ ಪೀಪಲ್ ಮಾಡೋದು ಬೇರೆ, ನಮಗೆ ಪಬ್ಲಿಕ್ಗೆ ಬೇಕಾಗಿರೋದೇನು, ಒಂದು ಸಾಮಾನ್ಯವಾಗಿ ಒಂದು ರೋಡು, ಒಂದು ನೀರು, ಮತ್ತು ಒಂದು ಟ್ರಾಫಿಕ್ ಸಮಸ್ಯೆ ಆಗಬಾರ್ದು, ಮಳೆ ಬಂದರೆ ಫ್ಲಡ್ಡಿಂಗ್ ಆಗಬಾರ್ದು. ಹಾಗೂ ನಮಗೆ ಈಗ ಏನಾಗ್ತಿದೆ ಬೆಂಗಳೂರಲ್ಲಿ ಸಿಚುವೇಶನ್ನು, ಮಳೆ ಬಂದರೆ ಫ್ಲಡ್ಡಿಂಗ್ ಆಗುತ್ತೆ, ಆಮೇಲೆ ಬೇಸಿಗೆ ಕಾಲದಲ್ಲಿ ನೀರಿರಲ್ಲ, ಕಸದ ಸಮಸ್ಯೆ ಅಂತೂ ಕೇಳಲೇಬೇಡಿ. ಈಗ ಎಷ್ಟು ವರ್ಷ ಆದ್ರೂ ಕಸ ಸಮಸ್ಯೆ ಅಂತೂ ಸಾಲ್ವ್ ಆಗಿಲ್ಲ. ಅಕ್ಕಪಕ್ಕದ ಸಿಟಿಗಳನ್ನ ನೋಡಿದ್ರೆ, ಈಗ ಚೆನ್ನೈ ಆಗಲಿ ಹೈದರಾಬಾದ್ ಆಗಲಿ ನೋಡಿ, ಅವರು ಸಕ್ಸಸ್ಫುಲ್ ಆಗಿದೆ, ಬೇರೆ ಏರಿಯಾದಲ್ಲಿ ಚೆನ್ನಾಗಾಗಿದೆ. ಬಟ್ ಬೆಂಗಳೂರಲ್ಲಿ ಸಿಚುವೇಶನ್ ಏನೂ ಚೆನ್ನಾಗಿಲ್ಲ. ಈಗ ನೆಕ್ಸ್ಟ್ ಲೇಟೆಸ್ಟ್ ಆಗಿ ನಮಗೆ ಕಸದ ಸಮಸ್ಯೆ BWSSP ಇಂದ ಬೇರೆ ಕಡೆಗೆ ಕೊಟ್ಟಿದ್ದಾರೆ, ಬೇರೆದು, ಅದನ್ನು ಏಪ್ರಿಲ್ 1 ಸ್ಟಾರ್ಟ್ ಆಗಿದೆ. ಬಟ್ ಆದರೆ ಸಮಸ್ಯೆ ಇನ್ನೂ ಜಾಸ್ತಿ ಉಲ್ಬಣ ಆಗಿದೆ. ಯಾಕೆ ಅಂದರೆ, ಫಾರ್ ಎಕ್ಸಾಂಪಲ್, ಈಗ ನೋಡಿ, ಕಸ ಗುಡಿಸೋರೇ ಒಂದು, ಕಸ ತೆಗಿಯೋರೇ ಒಂದು, ಕಸ ಗುಡಿಸಿ ಗುಡ್ಡೆ ಮಾಡಿ ಹೋಗ್ಬಿಟ್ರೆ ಅದು ಒಂದು BBMP ಕೆಲಸ. ಆಮೇಲೆ ಈಗ ಒಂದು ಬೇರೆ ಕಂಪನಿ ಕೊಟ್ಟಿದ್ದಾರೆ, ಅವ್ರು ವಿಲೇವಾರಿ ಮಾಡೋರು ಬೇರೆ, ಕಸ ಗುಡಿಸಿ ಎಲೆ ಗುಡ್ಡೆ ಹಾಕೋರೊಬ್ರು, ವಿಲೇವಾರಿ ಮಾಡೋರೊಬ್ರು. ಸೊ ಜನಗಳಿಗೆ ಎಷ್ಟು ಕಷ್ಟ ಆಗ್ತಿದೆ, ನಾವು ಕೋಆರ್ಡಿನೇಷನ್ ಮಾಡ್ಲಿಕ್ಕಾಗಲ್ಲ. ಈಗ ನಮ್ಮಂತ ಸಿವಿಕ್ ಲೀಡರ್ಸ್ ರೋಡಲ್ಲಿ ಇತ್ಕೊಂಡೆ ನಾವು ಯಾರಿಗೂ ಕೋಆರ್ಡಿನೇಟ್ ಮಾಡ್ಲಿಕ್ಕಾಗಲ್ಲ. ಒಂದು ಕಸದಲ್ಲಿ ಚರಂಡಿ ನೀರು ತುಂಬ್ತಾ ಇರುತ್ತೆ, ಯಾರೋ ಮನೆಯವರು ಡ್ರೈನೇಜ್ ಸಿಸ್ಟಮ್ನ UGD ಕೊಡಬೇಕು, ಬಟ್ ಮೋರಿಗೆ ಬಿಟ್ಟಿರ್ತಾರೆ, ಸೊಳ್ಳೆಗಳು ಜಾಸ್ತಿ ಆಗುತ್ತೆ, ವಾಸನೆ ಇರುತ್ತೆ. ಕಂಪ್ಲೇಂಟ್ ಕೊಡಬೇಕು ಅಂದರೆ ಒಬ್ಬ ಸಾಮಾನ್ಯವಾಗಿ BBMPಗೆ ಅಂತಾರೆ. BBMPಗೆ ಅಂದರೆ ಏನಾಗುತ್ತೆ, BWSSP ಕೊಡಬೇಕು. ಅವ್ರೇನು ಹೇಳ್ತಾರೆ, ಇಂಜಿನಿಯರ್ ಕೊಡಿ ಅಂತಾರೆ. ಇಂಜಿನಿಯರ್ ಕೊಟ್ಟರೆ ಅದು ನಮಗೆ ಬರಲ್ಲ, ಕಾಲುವೆದವ್ರಿಗೆ ಬರುತ್ತೆ ಅಂತಾರೆ. ಆ ಕಾಲುವೆಯವ್ರೇನು ಹೇಳ್ತಾರೆ, UGD ಅವ್ರಿಗೆ ಬರುತ್ತೆ ಅಂತಾರೆ. ಸೊ ನಮಗೆ ಅಷ್ಟು ಕಷ್ಟ ಆಗ್ತಾ ಇದ್ದಾರೆ, ಸಾಮಾನ್ಯ ಜನರಿಗೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಅದನ್ನೆಲ್ಲ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ತೊಗೊಂಬಂದು ಗ್ರೇಟರ್ ಬೆಂಗಳೂರು ಅಂತ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ. ಇದು ಸಕ್ಸಸ್ ರೇಟ್ ಎಷ್ಟಾಗುತ್ತೆ ಗೊತ್ತಿಲ್ಲ. ಹಾಗೂ ಇನ್ನೊಂದು ಏನಂದರೆ, ವಾರ್ಡ್ ಕಮಿಟಿನಲ್ಲಿ ಜನಗಳಿಗೆ ಅವಕಾಶ ಕೊಡಬೇಕಂತ ಇದರಲ್ಲಿ ಪಾಲಿಸಿನಲ್ಲಿ 2nd ಪೇಜಲ್ಲೇ ಕೊಟ್ಟಿದ್ದಾರೆ. ವಾರ್ಡ್ ಕಮಿಟೀಸ್ನಲ್ಲಿ ಏನಾಗುತ್ತೆ ಅಂದರೆ, ಈಗ ಎಲೆಕ್ಷನಲ್ಲಿ ನಿಂತಿರ್ತಾರೆ, 2-3 ಜನ ನಿಂತ್ಕೊಂಡಿರ್ತಾರೆ, ನಿಂತ್ಕೊಂಡಾಗ ಒಬ್ಬರು ಗೆಲ್ತಾರೆ. ಗೆದ್ದ ಮೇಲೆ ಹಳೆ ಕಾಲದಲ್ಲಿ ಏನಾಗ್ತಿತ್ತು, ಯಾರು ಗೆದ್ದಿದಾರಲ್ಲ ಅವ್ರ ಕಡೆಯವ್ರನ್ನೇ ವಾರ್ಡ್ ಕಮಿಟಿ ಮೆಂಬರ್ಸ್ ಮಾಡ್ತಾ ಇದ್ರು, ಯಾರು ಕಾರ್ಪೊರೇಟರ್ಸ್. ಬಟ್ ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಕಾರ್ಪೊರೇಟರ್ಸ್ ಮಾಡ್ಲಿಕ್ಕೆ ಅಕಾರ್ಡಿಂಗ್ ಟು ವೋಟ್. ಈಗ ನಾನು 10,000 ತಗೊಂಡು, ಇವ್ರು 15,000 ತಗೊಂಡ್ರು, 20,000 ತಗೊಂಡ್ರು, 20,000 ತಗೊಂಡವ್ರು ವಿನ್ ಆದ್ರು. ಬಟ್ ನನ್ನ ಕಡೆಯವ್ರಿಗೆ, ಸೊ ನಾನು 10,000 ತಗೊಂಡ್ರೆ ನನ್ನ ಕಡೆಯಿಂದ ಒಂದು 3 ಜನ, ಇವ್ರ ಕಡೆಯಿಂದ ಒಂದು 4 ಜನ, ಅವ್ರ ಕಡೆಯಿಂದ ಒಂದು 5 ಜನ ವಾರ್ಡ್ ಕಮಿಟಿನಲ್ಲಿ ಇದ್ರೆ ಪಬ್ಲಿಕ್ಗೆ ಒಂದು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಆ ಥರ ಅಂತ ಮಾಡಿದ್ದಾರೆ. ಇದು ಎಷ್ಟು ಸಕ್ಸಸ್ ಆಗುತ್ತೆ ಅನ್ನೋದು ಇನ್ನೂ ಆಗಬೇಕು. ಇನ್ನೂ ಒಂದು ವಿಷಯ ಏನಾಗಬೇಕಂದ್ರೆ, CMC ಇಂದ BBMPಗೆ ಆದಾಗ ನಾವೆಲ್ಲ ತುಂಬ ಖುಷಿ ಪಟ್ವಿ, BBMP ಬಂತು ತುಂಬ ಚೆನ್ನಾಗಾಗತ್ತೆ ಅಂತ. ಬಟ್ ಸಿಟಿನಲ್ಲಿ ಹೇಗೆ ಡೆವಲಪ್ ಆಗಿದೆಯೋ, ನಮ್ಮದು ಮಹದೇವಪುರ ಝೋನು, ನಮ್ಮಲ್ಲಿ ಹೈ ಟ್ಯಾಕ್ಸ್ ಕೊಟ್ಟಿದ್ರು ನಮಗಿನ್ನೂ ಏನು ಡೆವಲಪ್ಮೆಂಟ್ಸ್ ಕಾಣಿಸ್ತಾ ಇಲ್ಲ. ಅದೆಲ್ಲ ಇನ್ನೂ ಸಮಸ್ಯೆಗಳಿದೆ. ಮಳೆ ಬಂದರೆ ಇನ್ನು ಫ್ಲಡ್ಡಿಂಗ್ ಆಗ್ತಾ ಇದೆ, ವಾಟರ್ ಇಶ್ಯೂಸ್ ಜಾಸ್ತಿ ಇದೆ, ಮತ್ತು ಯಾವುದು ಸಾಲ್ವೇ ಆಗಿಲ್ಲ, ಕಸದ ಸಮಸ್ಯೆ ಆಗಲಿ ಸಾಲ್ವ್ ಆಗಿಲ್ಲ. ಬಟ್ ಗ್ರೇಟರ್ ಬೆಂಗಳೂರು ಹೇಗಾಗುತ್ತೆ ಅನ್ನೋದು ಮುಂದೆ ಕಾದು ನೋಡಬೇಕಾಗತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಎಸ್, ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಸತ್ಯವಾಣಿ ಶ್ರೀಧರ್ ಅವರು ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತೆ ಅಂದ್ರೆ ಏನು, ಯಾವ ರೀತಿಯಾಗಿರುತ್ತೆ ಇದರ ಆಡಳಿತ, ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಸಂದೀಪ್ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸಂದೀಪ್ ಅವರೇ, ಈಗ ಮುಖ್ಯವಾಗಿ ಚರ್ಚೆ ಆಗ್ತಾ ಇರುವಂಥ ವಿಚಾರ ಅಂತ ಹೇಳಿದ್ರೆ, ಇರುವಂಥ ಒಂದು ಪಾಲಿಕೆ ಅಥವಾ ಇರುವಂಥ ಒಂದು ಪಾಲಿಕೆಯಲ್ಲೇ ಬೆಂಗಳೂರನ್ನ ಅಭಿವೃದ್ಧಿ ಮಾಡೋಕೆ ಆಗ್ತಾ ಇಲ್ಲ, ಕೆಲವೊಂದಿಷ್ಟು ಕೆಲಸಗಳಾಗ್ತಾ ಇಲ್ಲ ಅನ್ನುವಂಥ ದೊಡ್ಡ ಮಟ್ಟದ ಆರೋಪ. ಮಳೆ ಬಂದರೆ ರಸ್ತೆ ಮೇಲೆ ನೀರು ನಿಲ್ಲುತ್ತೆ, ಮನೆಗೆ ನೀರು ನುಗ್ಗುತ್ತೆ, ಹಾಗೆಯೇ ರಸ್ತೆಗಳಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿವೆ, ಬೇರೆ ಕಸದ ಸಮಸ್ಯೆ, ಕಸ ವಿಲೇವಾರಿ ಸಮಸ್ಯೆ, ಹೀಗೆ 10 ಸಮಸ್ಯೆಯನ್ನು ಬೆಂಗಳೂರು ಜನ ಹೇಳ್ತಾರೆ. ಇಂಥ ಸಮಸ್ಯೆಗಳನ್ನೇ ಬಗೆಹರಿಸೋಕೆ ಆಗ್ತಾ ಇಲ್ಲ. ಇನ್ನು 3 ಪಾಲಿಕೆ ಮುಂದಿನ ಹಂತದಲ್ಲಿ ಆದ್ರೆ ಹೆಂಗೆ ಅಂತ ಕೇಳ್ತಿದ್ದಾರೆ, ಏನು ಹೇಳ್ತೀರಾ ಸರ್? ಈ ವಿಚಾರದಲ್ಲಿ ಈ ಗ್ರೇಟರ್ ಬೆಂಗಳೂರು ಅಂತ ಏನಿದೆ, ಏನು ಮಾಡಕ್ಕೆ ಕೊಟ್ಟಿದ್ದಾರೆ, ಅದು ಜನಕ್ಕೆ ಅನಾನುಕೂಲತೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ತುಂಬ ಅನುಕೂಲತೆಗಳಿದೆ. ಯಾಕಂದರೆ ಈ ಒಂದು ಬೆಂಗಳೂರು ಅಂತ ಒಂದು ನಗರ ಏನಿದೆ, ಅದು ಇಲ್ಲಿ ಸ್ಥಳೀಯರಿಗೆ ಅಲ್ಲ, ಹೊರ ರಾಜ್ಯಗಳಿಂದ, ಹೊರ ದೇಶದಿಂದ ಬಂದು ಈ ಒಂದು ನಗರದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಸೊ ಅವರಿರೋದ್ರಿಂದ ಈ ದಿನನಿತ್ಯದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಈ ಹಾಲು ಮೊಸರು ಪಾಕೆಟ್ಟು ಪ್ರತಿಯೊಂದು ಈ ಕಸ ಎಲ್ಲ ಏನು ಬರುತ್ತೆ ಅದೆಲ್ಲ ಜಾಸ್ತಿ ಗಾರ್ಬೇಜ್ ಎಲ್ಲ ಜಾಸ್ತಿ ಬೀಳ್ತಾ ಇದೆ. ಓಕೆ, ಅದರಿಂದ ಮತ್ತು ವಲಸಿಗರು ಹೆಚ್ಚಾಗಿರೋದ್ರಿಂದ ಇದು ಸ್ವಲ್ಪ ವಿಸ್ತೀರ್ಣ ಆದಾಗ ಏನಾಗ್ತದೆ, ನಮಗೆ ಸ್ವಲ್ಪ ಸ್ಪೇಸ್ ಸಿಗುತ್ತೆ. ಓಕೆ, ಸ್ಪೇಸ್ ಸಿಕ್ಕಿದಾಗ ನಾವು ಮೂಲಭೂತ ಸೌಕರ್ಯಗಳನ್ನ ನಾವು ಜನಗಳಿಗೆ ನೀಟಾಗಿ ಒದಗಿಸ್ಬೋದು. ಅದಾದ ನಂತರ ಒಂದು ಈ ನೀರಿನ ವ್ಯವಸ್ಥೆ ಆಗಿರ್ಬೋದು, ಅಥವಾ ಒಂದು ಹಾಸ್ಪಿಟಲ್ಸ್ ವ್ಯವಸ್ಥೆ ಆಗಿರ್ಬೋದು. ಮತ್ತು ಈಗ ನೋಡಿ, ನಾವು ಲೋಕಲಲ್ಲಿ ನಾವೊಂದು
ನಮ್ಮವ್ರಿಗೆ ಲೋಕಲ್ ಸ್ಥಳೀಯ ಆಸ್ಪತ್ರೆಗಳಲ್ಲಿ ಬೆಡ್ ಸಿಗಲ್ಲ. ಯಾಕೆಂದರೆ ಹೊರಗಡೆಯವರು ಈಗ ಈ ರಾಜನಗುಂಟೆ ಸಮೀಪ ಏನಿವತ್ತು ನಾವು ಅದನ್ನೆಲ್ಲ ತೊಗೊಂಡು ಮಾಡ್ತಾ ಇದ್ದಾರೆ ಗ್ರೇಟರ್ ಬೆಂಗಳೂರು, ಆ ಕಡೆಯಿಂದ ಬರ್ತಾರೆ ನಮ್ಮ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂಗೆ ಆಸ್ಪತ್ರೆಗಳು ಚಿಕಿತ್ಸೆಗೆ. ಸೊ ಎಲ್ಲೋ ಒಂದು ಕಡೆ ಅದಕ್ಕೂ ಕೂಡ ತುಂಬ ಒಂದು ಸಮಸ್ಯೆ ಆಗ್ತಿದೆ. ಸೊ ಹಾಗಾಗಿ ಈ ಒಂದು ಗ್ರೇಟರ್ ಬೆಂಗಳೂರು ಆಗ್ತಾ ಇರೋದ್ರಿಂದ ಇದರಲ್ಲಿ ಸ್ವಚ್ಛತೆ ಜೊತೆಯಲ್ಲಿ ಒಂದು ಬೆಂಗಳೂರಿಗೆ ಒಂದು ಬದಲಾವಣೆ ಮತ್ತು ಒಂದು ಏನಂತಾರೆ ಸ್ವಚ್ಛತೆ ಇದೆಲ್ಲೂ ಸಹ ನಮಗೆ ಸಿಗುತ್ತೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಸರ್. ಪದ್ಮನಾಭ್ ರೆಡ್ಡಿ ಅವರೇ, ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬೇಕಾ ಬೇಡವಾ ಸರ್? ಗ್ರೇಟರ್ ಬೆಂಗಳೂರು ಅಥಾರಿಟಿ ಮೊದಲಿಗೆ ನಾವು ಮಾತಾಡಬೇಕಾಗಿದ್ರೆ ಬೆಂಗಳೂರಿನ ಇತಿಹಾಸ. ಓಕೆ, ನಿಜ. ಮುನ್ಸಿಪಾಲಿಟಿ ಇತ್ತು, ಹೌದು. ಮಹಾನಗರ ಪಾಲಿಕೆ ಆಯಿತು, ಹೌದು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಯಿತು. ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ನಾನು ತಮ್ಮ ಮುಖಾಂತರ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಅವರು ಸ್ವತಃ ವಕೀಲರು. ಹೌದು. ನಾವು ಇದು ಏನೇ ಕಾನೂನು ಮಾಡಬೇಕಾದ್ರೆ ಪೂಜ್ಯರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿದ್ದಾರೆ, ಆ ಸಂವಿಧಾನದ ಪ್ರಕಾರ ಇವತ್ತು ಅಧಿಕಾರ ನಡೆಸಬೇಕಾಗ್ತದೆ. ರಾಜ್ಯ ಸರ್ಕಾರಕ್ಕೆ ಈಗ ಮಾಡಿರ್ತಕ್ಕಂಥ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾಡಿದಾರಲ್ಲ ಅಥಾರಿಟಿ, ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆಯಾ ಅಂದ್ಬಿಟ್ಟು ನನ್ನ ಪ್ರಶ್ನೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನು ಇವತ್ತು ಮಾಡಿದ್ದಾರೆ, ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಅಂದ್ಬಿಟ್ಟು ನಾನು ನೇರವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅಲ್ಲ, ಅದರಲ್ಲಿ ಮುಖ್ಯಮಂತ್ರಿಗಳ ಅಧ್ಯಕ್ಷರಾಗಿರುತ್ತಲ್ಲ. ಮುಖ್ಯಮಂತ್ರಿಗಳು ಈ ದೇಶದಲ್ಲಿ 3 ಹಂತದ ಆಡಳಿತ ಇದೆ. ಒಂದು ಕೇಂದ್ರ ಸರ್ಕಾರ, ಒಂದು ರಾಜ್ಯ ಸರ್ಕಾರ, ಮೂರನೇದು ಸ್ಥಳೀಯ ಸಂಸ್ಥೆ ಸರ್ಕಾರ. ಸ್ಥಳೀಯ ಸಂಸ್ಥೆ ರಾಜ್ಯ ಸರ್ಕಾರದ ಅಧೀನದಲ್ಲಿ ಸ್ಥಳೀಯ ಸಂಸ್ಥೆ ಇದೆ. ಕಾರ್ಪೊರೇಷನ್ ಇರ್ಬೋದು, ಪಂಚಾಯತಿ ಇರ್ಬೋದು, ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್ಗಳಿರ್ಬೋದು. ಆದರೆ ರಾಜ್ಯ ಸರ್ಕಾರಕ್ಕೆ ಮತ್ತು ಏನು ಇವಾಗ ನಗರ ಪಾಲಿಕೆಗೆ ಮಧ್ಯದಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂದ್ಬಿಟ್ಟು ಒಂದು ಅಧಿಕಾರ ಅಂತ ತಗೊಂಬಂದು ಇದರಲ್ಲಿ ನೋಡ್ತಾ ಇದ್ದರೆ ಚುನಾಯಿತ ಪ್ರತಿನಿಧಿಗಳ ಮೇಲೆ ನಾಮಿನೇಟೆಡ್ಸ್ ರೂಲ್ ಮಾಡೋದಕ್ಕೆ ಹೊರಟಿದ್ದಾರೆ. ಇದು ಸಂಪೂರ್ಣವಾಗಿ ನಗರ ಪಾಲಿಕೆ ಏನು ಅಧಿಕಾರ ಇದೆ, ಆರ್ಟಿಕಲ್ 243W ವೈಲೇಷನ್ ಮಾಡಿದ್ದಾರೆ. ಆರ್ಟಿಕಲ್ 243R ವೈಲೇಷನ್ ಮಾಡಿದ್ದಾರೆ. ಟೋಟಲ್ ಆಗಿ ಹೇಳಬೇಕಾಗಿದ್ರೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವೈಲೇಷನ್ ಆಗಿದೆ. ಇದು ಮಾಡೋದಕ್ಕೆ ಬರೋದಿಲ್ಲ. ಇವತ್ತು ನಾನು ತಮ್ಮ ವಾಹಿನಿ ಮುಖಾಂತರ ಹೇಳ್ತಾ ಇದ್ದೀನಿ, ಯಾರಾದರೂ ಕೋರ್ಟ್ಗೆ ಹೋಗ್ತಾರೆ, ಈ GB ಸ್ಟಕ್ ಡೌನ್ ಆಗೇ ಆಗುತ್ತೆ. ಇದು ಜಾರಿ ಮಾಡೋದಕ್ಕೆ ಆಗೋದಿಲ್ಲ. ಒಂದು ಈಗಾಗಲೇ ರಾಜ್ಯಪಾಲರು ಕ್ಲಾರಿಫಿಕೇಷನ್ಗೆ ಇದನ್ನು ಹಿಂದೆ ಹಾಕಿದ್ರು. ಆದರೆ ಪುನಃ ಇನ್ನೊಂದು ಬಾರಿ ರಾಜ್ಯ ಸರ್ಕಾರ ರಾಜ್ಯಪಾಲರು ಕಳಿಸಿದಾಗ ರಾಜ್ಯಪಾಲರು ಒಪ್ಪಿಗೆ ಕೊಡಲೇಬೇಕಾಗ್ತದೆ. ಕಾನೂನು ಪ್ರಕಾರ ಇದೆಯಾ, ಕಾನೂನು ಪ್ರಕಾರ ಇಲ್ವೋ, ಅವರು ರಾಜ್ಯಪಾಲರು ಕೊಡಲೇಬೇಕು, ಕೊಟ್ಟಿದ್ದಾರೆ. ಬಟ್ ಇಡೀ ನಮ್ಮ ದೇಶದಲ್ಲಿ ಎಲ್ಲೂ ಇಲ್ಲದಂಥ ವ್ಯವಸ್ಥೆಯನ್ನು ಇವತ್ತು ಇಲ್ಲಿ ತಂದಿದ್ದಾರೆ. ಇದು ಒಂದು ಈಗಾಗಲೇ 5 ವರ್ಷ ಆಯಿತು. 1973ರಿಂದ 86ವರೆಗೂ ಈ ಬೆಂಗಳೂರಲ್ಲಿ ಕಾರ್ಪೊರೇಷನ್ ಆಡಳಿತ ಇರಲಿಲ್ಲ. 2006ರಿಂದ 2010ವರೆಗೂ ಇರಲಿಲ್ಲ. 2015ರಲ್ಲಿ 6 ತಿಂಗಳು ಇರಲಿಲ್ಲ. ಈಗ 2020ರಿಂದ ಈಗ ಹತ್ತತ್ರ 5 ವರ್ಷ ಆಗ್ತಾ ಇದೆ, ಚುನಾವಣೆ ಮಾಡಲಿಲ್ಲ. ಇದು GB ತಂದಿರೋದು ಚುನಾವಣೆನ ಇನ್ನೂ ಒಂದು 2-3 ವರ್ಷ ಮುಂದೂಡೋಕೆ ಒಂದು ತಂತ್ರ ಹೊರತು ಇದರಿಂದ ಬೆಂಗಳೂರು ನಗರದ ನಾಗರಿಕರಿಗೆ ಏನು ಅನುಕೂಲ ಆಗೋದಿಲ್ಲ. ಮೇಡಮ್ ಅವರು ಎಲ್ಲ ಹೇಳ್ತಾ ಇದ್ರು GB ಮಾಡೋದ್ರಿಂದ. ಸಂವಿಧಾನದಲ್ಲಿ ಮುಖ್ಯಮಂತ್ರಿಗಳಿಗೆ ನೇತೃತ್ವದಲ್ಲಿ ಒಂದು ಬೆಂಗಳೂರು ಮೆಟ್ರೋಪಾಲಿಟನ್ ಕಮಿಟಿ ಅಂದ್ಬಿಟ್ಟು ಮಾಡಬೇಕು. ಅದು 2015ರಲ್ಲಿ ಚುನಾವಣೆ ಮಾಡಿ ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಅದಕ್ಕೆ ಅಧ್ಯಕ್ಷರಾಗಿದ್ದರು. 2 ಬಾರಿ ಮೀಟಿಂಗ್ ಮಾಡಿದ್ರು. ಆಮೇಲೆ ಅದನ್ನು ಅವ್ರಿಗೆ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಅಧಿಕಾರನೇ ಚಲಾಯಿಸಲಿಲ್ಲ. ಸಂವಿಧಾನದಲ್ಲಿ ಕೊಟ್ಟಿರೋ ಅಧಿಕಾರವನ್ನು ಬಿಟ್ಟು ಈಗ ಸಂವಿಧಾನದಲ್ಲಿ ಇಲ್ದಿರತಕ್ಕಂಥದ್ದನ್ನು GB ಮಾಡೋಕ್ಕೆ ಹೊರಟಿದ್ದಾರೆ. ಇದನ್ನು ಸಂವಿಧಾನದ ಈಗ ಆರ್ಟಿಕಲ್ 243P ಇಂದ ಆರ್ಟಿಕಲ್ 243ZG ವರೆಗೂ
ಸ್ಥಳೀಯ ಸಂಸ್ಥೆಗಳಿಗೆ ಏನೇನು ಅಧಿಕಾರ ಇದೆ, ಯಾವ ರೀತಿ ರಚನೆ ಮಾಡಬೇಕು, ಯಾರಿಗೆ ಅಧಿಕಾರ ಇದೆ, ಯಾರಿಗೆ ವೋಟಿಂಗ್ ರೈಟ್ಸ್ ಇದೆ, ಯಾವ ರೀತಿ ಆ ಒಂದು ಅಧಿಕಾರ ಮಂಡಳಿನ ಸ್ಥಾಪನೆ ಮಾಡಬೇಕು ಅಂದ್ಬಿಟ್ಟು ಸಂವಿಧಾನದಲ್ಲಿ ಹೇಳಿದ್ದಾರೆ. ಓಕೆ. ಆದರೆ ಈಗ GBA ಮುಖ್ಯಮಂತ್ರಿಗಳ ಅಧ್ಯಕ್ಷ ಆಗೋದಕ್ಕೆ, ಉಪಮುಖ್ಯಮಂತ್ರಿಗಳು ಉಪಾಧ್ಯಕ್ಷರಾಗೋದಕ್ಕೆ, ಪವರ್ ಮಿನಿಸ್ಟ್ರುಗಳು ಮತ್ತು ಹೋಮ್ ಮಿನಿಸ್ಟ್ರು ಎಲ್ಲರನ್ನೂ ಇಲ್ಲಿ ಇದಕ್ಕೆ ತಗೊಂಬರೋದಕ್ಕೆ ಸಂವಿಧಾನದ ಯಾವ ಆರ್ಟಿಕಲಲ್ಲಿದೆ ಅಂದ್ಬಿಟ್ಟು ಸ್ವತಃ ವಕೀಲರಾದಂಥ ಸಿದ್ದರಾಮಯ್ಯನವರು ಈ ರಾಜ್ಯದ ಜನತೆಗೆ, ಬೆಂಗಳೂರು ನಗರ ಜನತೆಗೆ ತಿಳಿಸ್ಬೇಕು ಅಂದ್ಬಿಟ್ಟು ತಮ್ಮ ವಾಹಿನಿ ಮುಖಾಂತರ ನಾನು ಅವ್ರನ್ನ ಮನವಿ ಮಾಡ್ಕೊಳ್ತೀನಿ. ಒಂದರಲ್ಲಿ ಇದನ್ನು ಟೋಟಲ್ ಆಗಿ ಹೇಳಬೇಕಾಗಿದೆ, ಒಂದೇ ವಾಕ್ಯದಲ್ಲಿ ಹೇಳಬೇಕಾಗಿದ್ರೆ GBA ಸಂವಿಧಾನಕ್ಕೆ ವಿರುದ್ಧವಾಗಿದೆ. ಇದು ಜಾರಿ ಮಾಡೋದಕ್ಕೆ ಆಗೋದಿಲ್ಲ. ಈಗ ಮಾಡಿದರೆ ಕೋರ್ಟಲ್ಲಿ ಇದು ಬಿದ್ದೋಗುತ್ತೆ. ಮೇಡಮ್, ಸರ್ ಕೂಡ ಹೇಳ್ತಾ ಇದ್ರು ಒಂದಷ್ಟು ವಿಚಾರಗಳ ಕುರಿತು. ಯಾವುದೇ ಒಂದು ಕಾನ್ಸೆಪ್ಟ್ ಅಂತ ಬಂದಾಗ ಅಲ್ಲಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡೂ ಕೂಡ ಇರುತ್ತೆ. ನೀವು ಆಗಲೇ ಒಂದಷ್ಟು ವಿಚಾರಗಳ ಕುರಿತು ಹೇಳ್ತಾ ಇದ್ರಿ. ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನು, ಬೆಂಗಳೂರು ವ್ಯಾಪ್ತಿಯನ್ನು ದೊಡ್ಡದಾಗಿ ಮಾಡುವಂಥ ನಿಟ್ಟಿನಲ್ಲಿ ಮಾಡ್ತಾ ಇದ್ರೆ, ಈ ರೀತಿಯಾಗಿ ಮಾಡಿದರೆ ಬೆಂಗಳೂರು ಬೆಳೆಯೋದು ಮಾತ್ರ ಅಲ್ಲ, ಅಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮದ ಬೆಲೆಯೂ ಜಾಸ್ತಿ ಆಗುತ್ತೆ ಅನ್ನುವಂಥ ಒಂದಷ್ಟು ಆರೋಪ. ಈ ವಿಚಾರವಾಗಿ ಏನು ಹೇಳ್ತೀರಾ ಮೇಡಮ್? ಸರ್, ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ಈಗಿರೋ ಸರ್ಕಾರದ ಹತ್ರ ದುಡ್ಡಿಲ್ಲ. ಓಕೆ. ಗ್ಯಾರಂಟಿ ಯೋಜನೆಗಳಿಗೆಲ್ಲ ಖಾಲಿ ಆಗಿಬಿಟ್ಟಿದೆ. ಈ ದುಡ್ಡು ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ಅಂತ ನಾನು ಗ್ಯಾರಂಟಿ ಹೇಳ್ತೀನಿ. ಯಾಕೆಂದರೆ 810 ಕಿಲೋಮೀಟರ್ ಸರೌಂಡಿಂಗ್ ಇತ್ತು ನಮ್ಮ ಬೆಂಗಳೂರು. ಈಗ 1400 ಮಾಡ್ತಾ ಇದ್ದಾರೆ. 1400 ಮಾಡೋದು ಬದಲು ನಾವು ಅವಾಗಲೇ ಲಾಸ್ಟ್ ಟೈಮ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದಾಗ ಇದ್ರ ಮಾಡೋ ಬದಲು ಡಿಸೆಂಟ್ರಲೈಸೇಷನ್ ಮಾಡಿ. ಈಗ ಗ್ರೇಟರ್ ಬೆಂಗಳೂರು ಮಾಡ್ತಾರೆ, ಮಾಡಿದಾಗ 3 ಪಾಲಿಕೆಗಳು ಮಾಡ್ತೀವಿ ಅಂತಾರೆ. 3 ಆದ್ರೂ ಆಗ್ಬೋದು, 7 ಆದ್ರೂ ಆಗ್ಬೋದು, ಅವ್ರ ಇಷ್ಟ. ಅಷ್ಟು ಜನ ಕಾರ್ಪೊರೇಷನ್ ಮಾಡಬೇಕು, ಅಷ್ಟು ಜನ ಕಮಿಷನರ್ನ ಹಾಕಬೇಕು, ಕಮಿಷನರ್ಗೆ ಸ್ಟಾಫ್ ಕೊಡಬೇಕು, ಅವ್ರಿಗೆಲ್ಲ ಸ್ಯಾಲ್ರಿ ಕೊಡ್ಬೇಕು ತಾನೆ. ಈಗ ಪರಿಸ್ಥಿತಿ ಹೇಗಿದೆ, ಒಂದು ವಾರ್ಡಲ್ಲಿ ಇಂಜಿನಿಯರ್ ಇಲ್ಲ, ಒಂದು ವಾರ್ಡ್ ಇಂಜಿನಿಯರ್ಗೆ 5 ವಾರ್ಡ್ಗೆ ಇನ್ಚಾರ್ಜ್ ಹಾಕಿರ್ತಾರೆ. ಈಗ ಯಾವುದೇ ವಾರ್ಡಲ್ಲಿ ಹೋಗಿ ಹೊಸ ಗೌರ್ಮೆಂಟ್ ಬಂದ ಮೇಲೆ ಯಾವ ಇಂಜಿನಿಯರು ಸಿಗ್ತಾ ಇಲ್ಲ ಕೈಗೆ, ಇಂಜಿನಿಯರ್ಸ್ ಸಿಗ್ತಾ ಇಲ್ಲ, ಮತ್ತೆ ಎಲ್ಲ ಚೇಂಜಸ್ ಆಗ್ತಾ ಇದೆ. ಅದೇ ಅಷ್ಟು ಕಷ್ಟ ಇದ್ದಾಗ ಹೊಸ ಆಫೀಸರ್ಸ್ನೆಲ್ಲ ಹಾಕಬೇಕು, ಸರ್ಕಾರಕ್ಕೆ ಎಷ್ಟು ಬರ್ಡನ್ ಬರುತ್ತೆ. ಆಮೇಲೆ ಇವಾಗ ಪರಿಸ್ಥಿತಿ ಹೇಗಿದೆ ನೋಡಿ, ಬಂದು 2 ವರ್ಷ ಆಯಿತು, ರಸ್ತೆಗಳ ಪರಿಸ್ಥಿತಿ ಹೇಗಿದೆ, ವಾಟರ್ ಇಶ್ಯೂಸ್ ಹೇಗಾಗಿದೆ, ಆಮೇಲೆ ಕಸದ ಸಮಸ್ಯೆ ಏನಾಗಿದೆ, ಏನಾದರೂ ಒಂಚೂರಾದರೂ ಆಯ್ತಾ. ಈಗ ನಾನು ಯಾವ ಪಾರ್ಟಿ ಬಗ್ಗೆನೂ ಹೇಳ್ತಾ ಇಲ್ಲ. ಈಗ BJP ಇದ್ದಾಗ ಗಾರ್ಬೇಜ್ ಸಿಟಿ ಮಾಡಿದ್ರು ಅಂತ ಇವ್ರು ಕೂಗಾಡಿದ್ರು. ಬಟ್ ಇವ್ರು ಏನು ಮಾಡಿದ್ದಾರೆ, ಈಗ ರಸ್ತೆದಲ್ಲಿ ಹೋಗಿ ನೋಡಿ, ಬೇರೆ ಕಡೆಯವರೆಲ್ಲ ಮಧ್ಯರಾತ್ರಿ 10 ಗಂಟೆಯಿಂದ ಕಸ ಗುಡ್ತಿರ್ತಾರೆ, ಬೆಳಗ್ಗೆ ನೋಡೋಷ್ಟೊತ್ತು ಸ್ವಚ್ಛ ಆಗಿರುತ್ತೆ. ನಾನೀಗ ನೆನ್ನೆ ಚೆನ್ನೈಯಿಂದ ಬಂದಾಗ ಅಬ್ಸರ್ವ್ ಮಾಡಿದೆ, ಅಲ್ಲೆಲ್ಲ ಆ ಥರ ಮಾಡಿದಾಗ ಇಲ್ಲಿ ಯಾಕೆ ಮಾಡಬಾರ್ದು? ಈಗ ಮಾಡೋ ಇಚ್ಛಾಶಕ್ತಿ ಇರಬೇಕು. ಇದರಿಂದ ಏನಾಗುತ್ತೆ, 800 ಇಂದ 1400 ಕಿಲೋಮೀಟರ್ಸ್ ಹೋದರೆ ಅಲ್ಲಿ ಸುತ್ತಮುತ್ತ ಇರೋ ಎಲ್ಲ ರಿಯಲ್ ಎಸ್ಟೇಟ್ ಉದ್ಯಮಗಳು ಜಾಸ್ತಿ ಆಗುತ್ತೆ. ಯಾಕೆಂದರೆ ಲ್ಯಾಂಡ್ ರೇಟ್ ಜಾಸ್ತಿ ಆಗುತ್ತೆ. ನೀವು ಇರೋದನ್ನೇ ಮಾಡ್ತಾ ಇಲ್ಲ. ನಾನು ಅವಾಗಲಿಂದ ಹೇಳ್ತಾ ಇದ್ದೀನಿ, CMC ವ್ಯಾಪ್ತಿಗೆ ಬನ್ನಿ. ಈಗ ನಿಮಗೆ ರಾಜಾಜಿನಗರನ, ಪದ್ಮನಾಭ ನಗರ, ಮಲ್ಲೇಶ್ವರಂ ನೋಡಿ ಹೇಗಿದೆ ಅಂತ. ಅದು ನಮ್ಮ ಏರಿಯಾಗಳಿಗೆ ಬನ್ನಿ. ಯಾವುದಂದ್ರೆ HAL, ಈಗ KR ಪುರಮ್ಮು, ಅಲ್ಲೆಲ್ಲ ಬನ್ನಿ. ಅದೆಲ್ಲ CMCಯಿಂದ ಈಗ BBMPಗೆ ಬಂದಿರೋದು. ಬಂದು 15 ವರ್ಷ ಆಯಿತು. ಡೆವಲಪ್ಮೆಂಟ್ ಹೇಗಿದೆ? ಇನ್ನು ನಿನ್ನೆ ಕಾವೇರಿ ಉದ್ಘಾಟನೆ ನಡೆದಿದೆ ಕೆಲವು ಕಡೆಗೆ. ಇನ್ನು ಕಾವೇರಿ ನೀರು ಸಿಕ್ಕಿಲ್ಲ KR ಪುರಮಲ್ಲಿ. ನಿನ್ನೆ ನಮ್ಮ ಸಚಿವರು, ನಮ್ಮ ಎಕ್ಸ್ ಸಚಿವರು, ಅವರು ಉದ್ಘಾಟನೆ ಮಾಡಿದ್ರು ಕಾವೇರಿ ನೀರು ಮನೆ ಮನೆಗೆ ಅಂತ. ಇನ್ನು ಕೆಲವೊಂದು ಕಡೆಗೆಲ್ಲ ಇನ್ನು KR ಪುರಂ ಕಾನ್ಸ್ಟಿಟ್ಯೂನ್ಸಿನಲ್ಲೇ KR ಪುರಂ ವಾರ್ಡಲ್ಲೇ ಕೆಲವು ಕಡೆಗೆ ನೀರು ಸಿಕ್ಕಿಲ್ಲ. ಈಗ 5ನೇ ಹಂತದಲ್ಲಿ ಈಗ ನೀರು ಕೊಡ್ತಾ ಇದ್ದಾರೆ. ಮೋರಿಗಳ ಪರಿಸ್ಥಿತಿ ಕೇಳಬೇಡಿ. ಹಾಗೂ ಆಮೇಲೆ ಬಿಲ್ಡಿಂಗ್ಸ್ಗಳು BBMPಯಿಂದ ಸರ್ಕಾರಿ ಜಮೀನುಗಳು BBMPಗೆ ಹ್ಯಾಂಡ್ ಓವರ್ ಆಗಿಲ್ಲ. ಆ ಪಾಲಿಸಿನೇ ಇವ್ರು ಮಾಡಿಲ್ಲ. ಯಾಕೆಂದರೆ CMC ಲಿಮಿಟ್ಸಲ್ಲಿ ಇರುತ್ತೆ. CMCಯಿಂದ BBMPಗೆ ಬಂತು. BBMP ಬಂದ ಮೇಲೆ ಯಾವ್ದಾದ್ರು ಒಂದು ದಿಶಾಂಕ ಆ್ಯಪ್ ಹಾಕಿ ನೋಡಿದ್ರೆ ಸರ್ಕಾರಿ ಅಂತ ತೋರಿಸುತ್ತೆ. ನಮ್ಮಲ್ಲಿ ಏನು ಹೇಳ್ತಾರೆ, ಜಾಗಗಳಿಲ್ಲ ಅಂತ ಹೇಳ್ತಾರೆ, ಹಾಸ್ಪಿಟ್ಲ್ಗಳಿಲ್ಲ, ಸ್ಕೂಲ್ಸ್ ಇಲ್ಲ, ಗೌರ್ಮೆಂಟ್ ಸ್ಕೂಲ್ಸ್ ಇಲ್ಲ. ನೀವು ಅದ್ರ ಬಗ್ಗೆ ನೀವು ವಿಚಾರ ಮಾಡಬೇಕು. ಕಸಗಳು ಎಲ್ಲೇ ನೋಡಲಿ ಮೇನ್ ರೋಡಲ್ಲಿ ಸೆಗ್ರಿಗೇಷನ್ ಆಗ್ತಿದೆ. ಅದು ಒಪ್ಕೊಂತಿರತ್ತಾನೆ ಯಾರೇ ಆಗಲಿ. ನೀವು ಸಿಟಿನಲ್ಲೇ ನೋಡಿ, ಔಟ್ಸ್ಕಟ್ಸಲ್ಲೇ ನೋಡಿ, ಈವನ್ ಮಾರ್ಕೆಟಲ್ಲೇ ನೋಡಿ, ಕಸ ಎಲ್ಲಾಗ್ತಾ ಇದೆ, ರೋಡಲ್ಲಿ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ ರಸ್ತೆಯಲ್ಲಿ ಅಂದರೆ ಜಾಗ ಇಲ್ಲ, ಸರ್ಕಾರಿ ಜಾಗ ಇಲ್ಲ ಅಂತ. ಸರ್ಕಾರಿ ಜಾಗ ಇಲ್ವಾ? ಮಳೆ ನೀರು ಎಲ್ಲೋಗ್ಬೇಕು, ಕೆರೆಗೆ ಹೋಗ್ಬೇಕು, ಎಲ್ಲೋಗ್ತಾ ಇದೆ, ಮನೆಗಳಿಗೆ ಹೋಗ್ತಾ ಇದೆ. ಅದನ್ನೇ ಸರಿ ಮಾಡ್ಲಿಕ್ಕೆ ಆಗ್ದಲೆ ಈಗ ಗ್ರೇಟ್ ಬೆಂಗಳೂರು ಮಾಡಿದ್ರೆ ಯಾರು ನಂಬ್ತಾರೆ? ಇದನ್ನ ಇವರು ರಾಜಕೀಯವಾಗಿ ಇವರು ಡೆವಲಪ್ ಆಗ್ಲಿಕ್ಕೆ ಮಾಡ್ತಾ ಇರೋದು ಅಂತಾನೆ ನಾವು ಹೇಳಬೇಕು. ಈಗ ಮೆಟ್ರೋ ಬಂತು. ಫಸ್ಟ್ ಮೆಟ್ರೋ ಬಂದಾಗ ಎಲ್ಲಿ ಬರ್ಬೇಕು ಹೇಳಿ? ಜಾಸ್ತಿ ಎಲ್ಲಿ ಕಂಪನೀಸ್ ಇದೆ ಅಲ್ಲಿ ಬರಬೇಕು. ಯಾವ ಕಡೆ ವೈಟ್ ಫೀಲ್ಡ್ ಕಡೆಗೋ, ಎಲೆಕ್ಟ್ರಾನಿಕ್ ಸಿಟಿ ಕಡೆಗೋ ಬಂದರೆ ಉಪಯೋಗ ಆಗ್ತಾ ಇತ್ತು. ಫಸ್ಟ್ ಎಲ್ಲ ಆಯಿತು ಕೆಂಗೇರಿ ಕಡೆಗೆ. ಅಲ್ಲಿ ಪೊಲಿಟಿಷಿಯನ್ಸ್ ಎಲ್ಲ ಪ್ರಾಪರ್ಟೀಸ್ ಇರುತ್ತೆ, ಅವ್ರನ್ನ ಜಾಸ್ತಿ ಮಾಡ್ಲಿಕ್ಕೆ ಮಾಡಿದ್ದಾರೆ ಹೊರತು ಪಬ್ಲಿಕ್ ಆಗಿ
ಮಾಡಿಲ್ಲ ಅಂತಾನೆ ನಾವು ಹೇಳಕ್ ಇಷ್ಟಪಡ್ತೀವಿ ಸರ್. ಎಸ್ ಸಂದೀಪ್ ಅವರೇ, ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ, ಈ ಅಥಾರಿಟಿ ಜಾರಿಗೆ ಬಂದರೆ BBMP ಆಗಿರ್ಬೋದು, BWSSB ಆಗಿರ್ಬೋದು, BMTC ಆಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಕೋಆರ್ಡಿನೇಷನ್ ಇರುತ್ತೆ ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. ಈಗಲೇ ಒಂದು ವಿಚಾರ ತಗೊಳ್ಳೋಣ. BBMP ಅವರು ಒಂದು ರಸ್ತೆಗೆ ಡಾಂಬರ್ ಹಾಕ್ತಾರೆ, ನಂತರ BWSSB ಅವ್ರು ಬಂದು ಅದೇ ರಸ್ತೆನ ಅಗಿತಾರೆ, ಅಲ್ಲಿ ಪೈಪ್ಲೈನ್ ಮಾಡಬೇಕು ಅಂತೇಳಿ. ಮತ್ತೆ ಬೆಸ್ಕಾಂ ಅವ್ರು ಬರ್ತಾರೆ, ಅದೇ ಹೊಸ ರಸ್ತೆಯಲ್ಲಿ ಮತ್ತೇನೋ ಟ್ರಾನ್ಸ್ಫಾರ್ಮ್ ಹಾಕಬೇಕು ಅಂತೇಳಿ ಮತ್ತೇನೋ ಗುಂಡಿ ಮಾಡ್ತಾರೆ. ಹಿಂಗೆ ಕೋಆರ್ಡಿನೇಷನ್ಗಳು ಈಗಲೇ ಇಲ್ಲ, ಮುಂದಾಗುತ್ತಾ ಅಂತೇಳಿ. ಸರ್, ಈಗಲೇ ಇಲ್ಲ ಅಂತ ಹೇಳಿಕ್ ಬರಲ್ಲ, ಇದು ಹಿಂದಿನ ದಿನಗಳಿಂದನೂ ಇಲ್ಲ. ಓಕೆ. ಸೊ ಈಗ 3 ಪಾಲಿಕೆಗಳಾಗ್ತದೆ, ಅದಕ್ಕೆ 3 ಕಮಿಷನರ್ಸ್ ನೇಮಕ ಆಗ್ತದೆ. ಇದನ್ನೆಲ್ಲ ಕಂಟ್ರೋಲ್ ಮಾಡ್ಬೋದು ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ. ಓಕೆ. ಮತ್ತು ಈಗ ಸಾಹೇಬ್ರು ಹೇಳ್ದಂಗೆ ಇದನ್ನು ನಿಲ್ಲಿಸ್ಬೋದು, ತಡೆಯಾಜ್ಞೆ ತರ್ಬೋದು ಅಂತ ಹೇಳ್ತಾ ಇದ್ದಾರೆ. ಈಗ ಆಲ್ರೆಡಿ 120 ದಿನಗಳಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳು ಇದನ್ನು ಒಂದು ಅನೌನ್ಸ್ ಮಾಡಿ ಇದಕ್ಕೆ ಚುನಾವಣೆಗೆ ಹೋಗೋಂಥ ಸಂದರ್ಭ ಬಂದಿದೆ ಈಗ. ಓಕೆ ಓಕೆ. ಸೊ ಹಾಗಾಗಿ ಇದು ಗ್ರೇಟರ್ ಬೆಂಗಳೂರು ಏನಿವತ್ತು ಆದೇಶ ಹೊರಡಿಸಿದ್ದಾರೆ, ಇದು ಎಲ್ಲೂ ಕೂಡ ಸ್ಟಾಪ್ ಆಗಲ್ಲ ಅನ್ನೋದು ನನ್ನ ಅನಿಸಿಕೆ. ಮತ್ತು ಇದರಿಂದ ಅನಾನುಕೂಲತೆಗಳನ್ನ ಒಂದು ಬದಿಗಿಟ್ರೆ, ಬಟ್ ಅನುಕೂಲತೆಗಳ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋದರೆ, ನಾನು ಆಗಲೇ ಹೇಳ್ದಂಗೆ ಇಲ್ಲಿ ವಲಸಿಗರು ತುಂಬ ಜನ ಇದ್ದಾರೆ. ಸೊ ಇಲ್ಲಿ ಲೋಕಲಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ಇಲ್ಲಿ ನಮಗೆ ಕಸದ ಸಮಸ್ಯೆ ಆಗಿರ್ಬೋದು, ನೀರಿನ ಸಮಸ್ಯೆ ಆಗಿರ್ಬೋದು, ಅಥವಾ ಮೂಲಭೂತ ಸೌಕರ್ಯಗಳು ಏನೇನು ಬರುತ್ತೆ ಅದ್ರ ಸಮಸ್ಯೆ ಆಗಿರ್ಬೋದು, ಅದೆಲ್ಲ ಸ್ವಲ್ಪ ಸ್ಪ್ಲಿಟ್ ಆಗುತ್ತೆ. ಜನ ಜಾಸ್ತಿ ಆದಾಗ ಟ್ಯಾಕ್ಸ್ ಕಟ್ತಿದಾರಲ್ಲ ಸರ್ ಅವರು. ಖಂಡಿತ ಸರ್, ಕಟ್ತಿದ್ದಾರೆ, ಆಗ್ಲೂ ಕಟ್ತಿದ್ದಿಲ್ಲ ಮಾಡಿ ಅಂತ ನಾವು ಹೇಳ್ತಾ ಇರೋದು. ಈಗ ಮೈಸೂರು ಡೆವಲಪ್ ಮಾಡಿ, ತುಮಕೂರು ಡೆವಲಪ್ ಮಾಡಿ, ಬೇರೆ ಊರು ಡೆವಲಪ್ ಮಾಡಿ, ಆಲ್ರೆಡಿ ಇರೋದನ್ನ ಡೆವಲಪ್ ಮಾಡಿ ಶಕ್ತಿ ಕೊಡಿ. ಅದನ್ನ ಬಿಟ್ಬಿಟ್ಟು ಈ ಬೆಂಗಳೂರನ್ನೇ ದೊಡ್ಡದು ಮಾಡೋ ನೆಸೆಸಿಟಿ ಇಲ್ಲ. ಇನ್ನೂ ಒಂದು ವಿಷಯ ಏನ್ ಹೇಳ್ಬೇಕು ಅಂದ್ರೆ, ಕಾರ್ಪೊರೇಟರ್ಸ್ಗೆ ಏನು ಪವರ್ಸ್ ಇರೋದಿಲ್ಲ. ಈಗ ಏನಾಗುತ್ತೆ, ಅಧಿಕಾರ ಯಾರಿಗೆ ಬರುತ್ತೆ, ಈ ಆಡಳಿತ ಅಧಿಕಾರಿಗಳು ಅಂತ ಮಾಡಿದ್ದಾರೆ. ಚೀಫ್ ಮಿನಿಸ್ಟರ್ ಇರ್ತಾರೆ, ಉಪಮುಖ್ಯಮಂತ್ರಿಗಳು ಇರ್ತಾರೆ, ಎಲ್ಲ ಮಿನಿಸ್ಟರ್ಸ್ ಇರ್ತಾರೆ. ಅವ್ರ ಕೆಳಗಡೆ ಆಡಳಿತ ಅಧಿಕಾರಿಗಳು ಬರ್ತಾರೆ. ಅವ್ರ ಆದ್ಮೇಲೆ ಇವ್ರ ಅಫಿಷಿಯಲ್ಸ್ ಬರ್ತಾರೆ. ಕಾರ್ಪೊರೇಟರ್ಗೆ ಏನು ಪವರ್ ಇಲ್ಲ. ಈಗ ಎಲೆಕ್ಷನ್ ನಿಂತ್ಕೊಂಡ್ರು ಕಾರ್ಪೊರೇಟರ್ಗೆ ಅವ್ರ ಕೆಳಗಡೆ ಒಂದು ಕಸ ತೆಗೆಸೋ ಕೆಪಾಸಿಟಿ ಇಲ್ಲ. ಒಬ್ಬ ಕಾರ್ಪೊರೇಟರ್ಗೆ ಜನ ಏನ್ ಅನ್ಕೊಂತಾರೆ, ಕಸ ಬಂದಿಲ್ಲ, ನೀರ್ ಬಂದಿಲ್ಲ ಅಂತಾರೆ. ಇವಾಗ್ಲೇ ನೀರ್ ಬಂದಿಲ್ಲ ಅಂದ್ರೆ, ಈಗ ನಾವು ಸಾಮಾನ್ಯ ಮಹಿಳೆಯಾಗಿ ನಾವು ಹೇಳ್ತಾ ಇದ್ವಿ, ಸರ್ ಕಾರ್ಪೊರೇಟರ್ ಹತ್ರ ಜಗಳ ಮಾಡ್ತಾ ಇದ್ವಿ, ನೀರ್ ಕೊಡಿ ಸರ್ ನೀವು ಅಂತ. ಅವ್ರು ಇವತ್ತು ಬಿಟ್ಟಿಲ್ಲ, ನೆನ್ನೆ ಏನೋ ಪೈಪ್ಲೈನ್ ಕೆಟ್ಟೋಯ್ತು, ಇವತ್ತು ನೀರ್ ಬಿಡಿಸಿ ಅಂತ ಗಲಾಟೆ ಮಾಡಿದ್ರು, ಮಾಡ್ತಾ ಇರ್ಲಿಲ್ಲ. ನಾವು ಬೈತಿದೀವಿ, ಒಬ್ಬ ಯೂಸ್ಲೆಸ್, ನೀನೇನ್ ಮಾಡ್ತಾ ಇಲ್ಲ ಅಂತ. ಬಟ್ ಇವಾಗ ಸಿಚುಯೇಷನ್ ನೋಡಿದ್ರೆ ಗೊತ್ತಾಗ್ತಿದೆ, ಅವ್ರ ಪವರೇ ಇರ್ಲಿಲ್ಲ. ಪಾಪ ನಮ್ಗೆ ಗೊತ್ತಿರ್ಲಿಲ್ಲ. ಈಗ ಏನಾಗಿದೆ, ಯಾವ ಪವರು ಇರಲ್ಲ ಅವ್ರಿಗೆ, ಕಸದ ಪವರು ಇರಲ್ಲ, ನೀರ್ ಪವರು ಇರಲ್ಲ, ಏನು ಇಲ್ಲ ಅಂದ್ಮೇಲೆ ಕಾರ್ಪೊರೇಟರ್ ಏನ್ ಮಾಡ್ತಾರೆ ಸರ್? ಈಗ ಇದೇ ಇರಲ್ಲ ಅನ್ನೋದಕ್ಕೆ ಈಗ ನಾವಿನ್ನೂ ಚುನಾವಣೆಗೆ ಹೋಗ್ಲಿಲ್ಲ. ಗ್ರೇಟರ್ ಬೆಂಗಳೂರು ಕಾರ್ಯವೈಖರಿ ನಾವಿನ್ನೂ ಅದನ್ನ ಅನುಭವ ತಗೊಂಡಿಲ್ಲ. ಇದು ಎಲ್ಲ ಪ್ರಕ್ರಿಯೆಗಳು ಪೂರ್ತಿ ಆದ್ಮೇಲೆ ಅದರಲ್ಲಿ ಏನಿರುತ್ತೆ ಏನಿರಲ್ಲ ಮತ್ತೆ ಜನಾಭಿಪ್ರಾಯ ಹೇಗಿರುತ್ತೆ ಅನ್ನೋದನ್ನು ನಾವು ಮಾತಾಡ್ಬೇಕಾಗ್ತದೆ. ಇಟ್ ವಿಲ್ ಟೇಕ್ ಟೈಮ್. ಎಸ್ ಓಕೆ. ಸೊ ಎಸ್ ಪದ್ಮನಾಭ ರೆಡ್ಡಿ ಅವರೇ, ಒಂದು ವಿಚಾರ ಅಂತ ಹೇಳಿದ್ರೆ, ಈಗ ಬೆಂಗಳೂರಿನಲ್ಲಿ ನೋಡ್ತಾ ಹೋಗೋದಾದ್ರೆ ಶಾಸಕರ ಸಂಖ್ಯೆ ಆಡಳಿತ ಪಕ್ಷಕ್ಕಿಂತ ವಿರೋಧ ಪಕ್ಷದಲ್ಲಿರೋರ ಸಂಖ್ಯೆನೇ ಬೆಂಗಳೂರಿನಲ್ಲಿ ಒಂದು ಪ್ರಾಬಲ್ಯ ಇದೆ. ಬಿಜೆಪಿಯ ಪ್ರಾಬಲ್ಯ ಬೆಂಗಳೂರಿನಲ್ಲಿ ಇದೆ ಅನ್ಕೊಳ್ಳೋಣ. ಇದಕ್ಕಾಗಿಯೇ ಇವರ ಆಡಳಿತಕ್ಕೆ ಕಡಿವಾಣ ಹಾಕಬೇಕು ಎನ್ನುವಂಥ ನಿಟ್ಟಿನಲ್ಲಿಯೇ ಕಾಂಗ್ರೆಸ್ನವರು ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನು ತರೋಕೊಟ್ಟಿದ್ದಾರೆ ಎನ್ನುವಂಥ ಚರ್ಚೆ. ಏನು ಹೇಳ್ತೀರಾ ಸರ್? ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ. ಓಕೆ. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸತ್ಯ. ಓಕೆ. ಇದು ಮಾಡಿರ್ತಕ್ಕಂಥದ್ದು ಅದೇ. ಇದು ಇವತ್ತು ಅಧಿಕಾರ ಬರುತ್ತೆ ಹೋಗುತ್ತೆ, ಬಟ್ ನಮ್ಮ ರಾಜ್ಯದ ನಮ್ಮ ಭಾಷೆ ಏನಿದೆ, ಇದೇನಾದರೂ ಒಂದು ವೇಳೆ, ನನ್ನ ಪ್ರಕಾರ ಇದು ಆಗೋದೇ ಇಲ್ಲ. ಯಾರು ಏನೇ ಹೇಳಿ, ಅವ್ರವ್ರ ಪಕ್ಷನ ಅವರು ಸಮರ್ಥನೆ ಮಾಡ್ಕೊತಾರೆ, ಅದ್ರಲ್ಲಿ ತಪ್ಪೇನಿಲ್ಲ. ಯಾರು ಏನೇ ಹೇಳಿ, ಇದು ನ್ಯಾಯಾಲಯದಲ್ಲಿ ಬಿದ್ದು ಹೋಗ್ತದೆ. ಅದೊಂದು ಕಡೆ ಇರಲಿ. ಒಂದು ವೇಳೆ ಇದು ಜಾರಿ ಹಾಗೆ ಆದರೆ ನಮ್ಮ ಭಾಷೆ ಏನಿದೆ, ಕನ್ನಡ ಭಾಷೆಗೆ ಧಕ್ಕೆ ಆಗುತ್ತಾ ಪರಿಸ್ಥಿತಿ ಬರ್ತದೆ. ಈಗ ಬೆಂಗಳೂರಿನಲ್ಲಿ ಇದು ಕಾಸ್ಮೋಪಾಲಿಟನ್ ಸಿಟಿ ಆಗಿದೆ. ಓಕೆ, ಹೌದು. ಇವತ್ತು ಈ ಹಿಂದೆ BBMP ಮಾಡಿದ ಉದ್ದೇಶನೇ ಔಟ್ಸ್ಕಟ್ಸ್ ಎಲ್ಲ ಸೇರಿ ನಮ್ಮ ಕನ್ನಡಿಗರೆಲ್ಲ ಮತದಾರರು ಜಾಸ್ತಿ ಆಗಿ ಬೆಂಗಳೂರು ಡೆವಲಪ್ಮೆಂಟ್ ಆಗುತ್ತೆ, ನಗರೀಕರಣ ಆಗೋಗ್ಬಿಟ್ಟಿದೆ ಅಂದ್ಬಿಟ್ಟು ಮಾಡಿರ್ತಕ್ಕಂಥದ್ದು. ಈಗ GBA ಮಾಡೋದಕ್ಕೆ ಕೊಟ್ಟಿದ್ದಾರಲ್ಲ, ಇನ್ನೂ ಕ್ಲಾರಿಟಿ ಇಲ್ಲ.
ಇವತ್ತು ನಾನು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀನಿ, ರಾಮನಗರವರೆಗೂ ತೋರಿಸ್ತಾ ಇದ್ದಾರೆ, ಈ ಕಡೆ ಎಲ್ಲ ಹಳ್ಳಿಗಳೆಲ್ಲ ತೋರಿಸ್ತಾ ಇದ್ದಾರೆ. ಅವೆಲ್ಲ ಮಾಡೋದಕ್ಕಾಗುತ್ತಾ? ಈಗಾಗಲೇ ಗಾರ್ಬೇಜ್ಗೆ ಮೊನ್ನೆ ಒಂದು ಸೆಸ್ ಹಾಕಿದ್ದಾರೆ, SWM ಯೂಸರ್ ಫೀ ಅಂದ್ಬಿಟ್ಟು ಲಕ್ಷಾಂತರ ರೂಪಾಯಿ ಹಾಕಿದ್ದಾರೆ. ಉದಾಹರಣೆಗೆ ನಿಮ್ಮ ಸ್ಟುಡಿಯೋ ಇರ್ತಕ್ಕಂಥ ಈ ಕಟ್ಟಡಕ್ಕೆ ಬೇಕಾದರೆ ನೀವು ಆ ಬಿಲ್ಡಿಂಗ್ ಮಾಲೀಕರ ಹತ್ರ ರೆಸಿಪ್ಟ್ ತಗೊಂಡು ನೋಡಿ, ಸುಮಾರು ಒಂದು ನಿಮ್ಮ ಈ ಬಿಲ್ಡಿಂಗ್ಗೆ ಒಂದು 7-8 ಲಕ್ಷ ರೂಪಾಯಿ ಕಸಕ್ಕೆ ಹಾಕಿರ್ತಾರೆ ಯೂಸರ್ ಫೀ ಅಂದ್ಬಿಟ್ಟು. ಈ ರೀತಿ ಆಗಿರ್ತಕ್ಕಂಥದ್ದು ನೋಡಿ. ಈಗಾಗಲೇ ಸಂವಿಧಾನ ಅಧಿಕಾರ ಕೊಟ್ಟಿದೆ ಸ್ಥಳೀಯ ಸಂಸ್ಥೆಗಳಿಗೆ. 12th ಶೆಡ್ಯೂಲ್ ಆರ್ಟಿಕಲ್ 243W 12th ಶೆಡ್ಯೂಲಲ್ಲಿ 18 ವಿವಿಧ ಕಾರ್ಯಗಳು ಯಾವುದ್ಯಾವುದು ಸ್ಥಳೀಯ ಸಂಸ್ಥೆ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ಇವೆಲ್ಲ ಪ್ಲಾನಿಂಗ್ ಅಥಾರಿಟಿ ಇರ್ಬೋದು, ಪ್ರತಿಯೊಂದು ಇನ್ಕ್ಲೂಡಿಂಗ್ ಫೈರ್ ಸರ್ವಿಸು ಲೋಕಲ್ ಬಾಡಿ ಕೊಡಬೇಕು ಅಂದ್ಬಿಟ್ಟು ಸಂವಿಧಾನ ಹೇಳಿದೆ. ಅವೆಲ್ಲ ಇದೆ. ಅದನ್ನ ಜಾರಿ ಮಾಡ್ದಿರಾನೆ ಇವರು ಇಲ್ದಿದ್ದನ್ನ ಯಾವುದನ್ನ ಜಾರಿ ಮಾಡೋದಕ್ಕಾಗೋದಿಲ್ಲ, ಅದಕ್ಕೆ ಹೊರಟಿದ್ದಾರೆ. ಈಗ ಬೆಂಗಳೂರು ನಗರದಲ್ಲಿ ಈಗಿರೋ BBMP ವ್ಯಾಪ್ತಿನಲ್ಲೇ ವಾರಕ್ಕೆ ಒಂದು ದಿವಸನೂ ಕೆಲವು ಭಾಗದಲ್ಲಿ ಕಾವೇರಿ ನೀರು ಬರೋದಿಲ್ಲ. ಇವರು ಇನ್ನೂ ಒಂದು 2,000-3,000 ಸ್ಕ್ವೇರ್ ಕಿಲೋಮೀಟರ್ ಸೇರಿಸ್ಬಿಟ್ಟು ಅವ್ರಿಗೆಲ್ಲ ನೀರು ಕೊಡ್ತೀರಾ ನೀವು? ಅಲ್ಲೆಲ್ಲ ಮೂಲಸೌಕರ್ಯ ಕೊಡೋಕ್ಕಾಗುತ್ತಾ? ಇವೆಲ್ಲ ಕೊಡೋದಕ್ಕಾಗೋದಿಲ್ಲ. ಆದ್ರಿಂದ ಇದು ಮರುಪರಿಶೀಲನೆ ಮಾಡಬೇಕಾಗಿತ್ತು ರಾಜ್ಯ ಸರ್ಕಾರ. ಇದನ್ನ ಏಕಾಏಕಿ ಸರ್ಕಾರ ನಾವು ಅಧಿಕಾರದಲ್ಲಿದ್ದೀರಿ ಅಂದ್ಬಿಟ್ಟು ಏನೋ ಒಂದು ಮಾಡಕ್ಕೆ ಕೊಟ್ಟಿದ್ದಾರೆ. ಇದು ಅವ್ರಿಗೆ ತಿರುಗುಬಾಣ ಆಗ್ತದೆ. ಆದ್ದರಿಂದ ಸಂವಿಧಾನ ಪ್ರಕಾರ ನಡೀರಿ, ನಮ್ದೇನು ತಕರಾರಿಲ್ಲ. ಸಂವಿಧಾನದಲ್ಲಿ ನಿಮ್ಗೆ ಅಧಿಕಾರ ಇದೆಯಾ ಮಾಡಿ. ಇವತ್ತು ಕಾರ್ಪೊರೇಷನ್ ರಾಜ್ಯ ಸರ್ಕಾರಕ್ಕೆ ಡಿವೈಡ್ ಮಾಡೋದಕ್ಕೆ ಅಧಿಕಾರ ಇದೆ. ಆದರೆ ಇಲ್ಲಿ ಆರ್ಟಿಕಲ್ 243Q ಹೇಳ್ತದೆ, ಲಾರ್ಜರ್ ಅರ್ಬನ್ ಏರಿಯಾ ಅಂದರೆ ಒಂದು ಪಾಲಿಕೆ ಇರಬೇಕು ಅಂದ್ಬಿಟ್ಟು ಹೇಳ್ತಾ ಇದೆ. ಈಗ ಒಂದು ಪಾಲಿಕೆನ ನೀವು 4 ಪಾಲಿಕೆ 5 ಪಾಲಿಕೆ ಮಾಡೋದಕ್ಕೆ ಅದು ಮುಂದೆ ಇದು ಡಿಬೇಟ್ ಆಗುತ್ತೆ, ಅಂದರೆ ಚರ್ಚೆ ಆಗುತ್ತೆ, ನ್ಯಾಯಾಲಯಗಳಲ್ಲಿ ಆಗ್ತದೆ, ಇದು ಕಾನೂನಲ್ಲಿ ಅವಕಾಶ ಇದೆಯೋ ಇಲ್ವೋ ಇವೆಲ್ಲ ಬರುತ್ತೆ. ಈಗ ಈ GBA ಮಾಡಿಬಿಟ್ರೆ ಒಂದು ವಾರ್ಡ್ಗೆ ಹೋಗ್ಬೇಕು ಅವ್ನು ಸರ್. ಈಗ ಇದ್ರ ಪ್ರಕಾರ GBAನಲ್ಲಿ ಕಾರ್ಪೊರೇಟರ್ಗಳಿಗೆ ಅಧಿಕಾರ ಎಲ್ಲ ಕಿತ್ತಾಕಿದ್ದಾರೆ. GBAನಲ್ಲಿ ಈಗ ಈ ಹಿಂದೆ ನಾನು 4 ಬಾರಿ ಕಾರ್ಪೊರೇಟರ್ ಆಗಿರೋನು. ಇದ್ರ ಪ್ರಕಾರ ಎಲ್ಲ ರಾಜ್ಯ ಸರ್ಕಾರ ತಗೊಂಡಿದೆ. ಉಪಮುಖ್ಯಮಂತ್ರಿಗಳು ಎಕ್ಸಿಕ್ಯೂಟಿವ್ ಪವರ್ ತಗೊಂಡಿದ್ದಾರೆ ಅವ್ರಿಗೂ. ಮತ್ತೆ MLAಗಳಿಗೆ ಅಧಿಕಾರ ಕೊಟ್ಟಿದ್ದಾರೆ. ಕಾರ್ಪೊರೇಟರ್ಗಳ ಪಾತ್ರ ಏನಿದೆ ಇದರಲ್ಲಿ? ಕಾರ್ಪೊರೇಟರ್ಗಳ ಪಾತ್ರ ಏನೂ ಇಲ್ಲ. ಇದರಿಂದ ಇದು ಕ್ಲಿಯರ್ ಆಗಿ ಪದೇ ಪದೇ ಹೇಳ್ತೀನಿ, ಸಂವಿಧಾನಕ್ಕೆ ವಿರುದ್ಧ ಆಗಿರ್ತಕ್ಕಂಥದ್ದು. ವೆಲ್ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ಸರ್ ಕೂಡ. ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಒಂದು ಕಡೆಯಲ್ಲಿ ಈ ಗ್ರೇಟರ್ ಬೆಂಗಳೂರು ವಿಚಾರಕ್ಕೆ ಸಂಬಂಧಿಸಿದಂತೆ ಪರವಿರೋಧ ಚರ್ಚೆಗಳು ಜೋರಾಗ್ತಾ ಇವೆ. ಮುಂದಿನ ಹಂತದಲ್ಲಿ ಏನಾಗಬಹುದು? ಸರ್ಕಾರ ಇದನ್ನ ಜಾರಿಗೆ ತರುತ್ತಾ ಅಥವಾ ವಿರೋಧಗಳು ವ್ಯಕ್ತವಾಗುತ್ತಾ? ಒಳಿತುಗಳು ಒಂದು ವ್ಯವಸ್ಥೆ ಅಂದಾಗ ಅಥವಾ ಒಂದು ಹೊಸ ಕಾನ್ಸೆಪ್ಟ್ ಅಂದಾಗ ಅಲ್ಲಿ ಅನುಕೂಲಗಳು ಇರುತ್ತೆ, ಅನಾನುಕೂಲಗಳು ಕೂಡ ಇರುತ್ತೆ. ಗ್ರೇಟರ್ ಬೆಂಗಳೂರು 3 ಮಹಾನಗರ ಪಾಲಿಕೆಗಳು ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರು ಬೆಳೀತಾ ಇದೆ, ಜನಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನ ಅಭಿವೃದ್ಧಿಯ ವೇಗಕ್ಕೆ ಚುರುಕು ಮುಟ್ಟಿಸಲೇಬೇಕು. ಯಾಕಂತ ಹೇಳಿದ್ರೆ ಒಂದಷ್ಟು ಜ್ವಲಂತ ಸಮಸ್ಯೆಗಳು ಕೂಡ ನಮ್ಮ ಬೆಂಗಳೂರಿನಲ್ಲಿವೆ. ಬೆಂಗಳೂರು ವಿಶ್ವ ಮಟ್ಟದಲ್ಲಿ ಹೆಸರು ಪಡಿತಾ ಇರುವಂಥ ಸಿಟಿ, ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, ಹೀಗೆ ಬೇರೆ ಬೇರೆ ಹೆಸರುಗಳಲ್ಲಿ ನಮ್ಮ ಸಿಟಿಯನ್ನು ಕರೀತಾರೆ. ಅಭಿವೃದ್ಧಿಗೆ ವೇಗ ನೀಡುವಂಥ ನಿಟ್ಟಿನಲ್ಲಿ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನು ತಂದರೆ ಒಳ್ಳೆಯದು ಅಂಥೇಳಿ ಒಂದಷ್ಟು ಜನ ಹೇಳ್ತಾ ಇದ್ರು ಅಂಥೇಳಿ ನಾನು ಆಗಲೂ ಕೂಡ ಹೇಳ್ತಾ ಇದ್ದೆ. ಪರವಿರೋಧ ಚರ್ಚೆಗಳು ಯಾವುದೇ ವಿಷಯ ಅಂದಾಗ ಸರ್ವೇ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಸತ್ಯವಾಣಿ ಶ್ರೀಧರ್ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಮೇಡಮ್, ಕರ್ನಾಟಕದಲ್ಲಿ ಎಷ್ಟೋ 2 ಟೈರ್ ಸಿಟಿಗಳಿವೆ. ಬೆಳಗಾವಿ, ಹುಬ್ಬಳ್ಳಿ, ಮಂಗಳೂರು, ಕಲಬುರಗಿ, ಹೀಗೆ ಬೇರೆ ಬೇರೆ ಸಿಟಿಗಳನ್ನು ತಗೊಳ್ಳೋಣ. ಇಲ್ಲೂ ಕೂಡ ಅಭಿವೃದ್ಧಿ ಮಾಡಬಹುದು, ಅಲ್ಲೂ ಕೂಡ ಒಂದು ಇಂಡಸ್ಟ್ರಿಗಳನ್ನ ವೆಲ್ಕಮ್ ಮಾಡಬಹುದು. ಇದೇ ಬೆಂಗಳೂರನ್ನ ಎಷ್ಟಂತೇಳಿ ವಿಸ್ತೀರ್ಣ ಮಾಡ್ತಾ ಹೋಗ್ತಾರೆ. ಮುಂದೊಂದು ದಿನ ಮಂಡ್ಯ ತನಕ ಹೋಗುತ್ತಾ, ಇತ್ತ ತುಮಕೂರು ತನಕ ಹೋಗುತ್ತಾ, ಹೀಗೋದ್ರೆ ಚಿಕ್ಕಬಳ್ಳಾಪುರ, ಕೋಲಾರ ತನಕ ಹೋಗುತ್ತಾ? ಹೇಗೆ ಸರ್, ಇದು ರಾಜಕೀಯ ಇಚ್ಛಾಶಕ್ತಿ ಇರಬೇಕು. ಗಾಂಧೀಜಿಯವರು ಏನು ಹೇಳಿದ್ದು, ಒಂದು ಗ್ರಾಮೀಣ ಅಭಿವೃದ್ಧಿ ಆಗಬೇಕು, ವಿಕೇಂದ್ರೀಕರಣ ಆಗಬೇಕು ಅಂತ ಇತ್ತು. ಯಾವ ಪಾರ್ಟಿಯವರು ಇದನ್ನ ಪಾಲನೆ ಮಾಡ್ತಾ ಇಲ್ಲ. ಅದನ್ನು ಪಾಲನೆ ಮಾಡಿದ್ರೆ ಈ ಗ್ರೇಟರ್ ಬೆಂಗಳೂರು ಅಂತ ಆಕ್ಟೇ ತರ್ತಾ ಇರಲಿಲ್ಲ. ಯಾಕೆಂದ್ರೆ ಈಗ ಮೈಸೂರು ಎಷ್ಟು ಬ್ಯೂಟಿಫುಲ್ ಸಿಟಿ ಇದೆ. ಆ ಮೈಸೂರು ಎಷ್ಟು ಜಾಗನೂ ಇದೆ, ಅಲ್ಲಿ ಡೆವಲಪ್ ಮಾಡ್ಬೋದಲ್ವಾ? ಸಾಫ್ಟ್ವೇರ್ ಕಂಪನೀಸ್ ಎಲ್ಲ ಅಲ್ಲಿ ಹೋದ್ರೆ ಜನಗಳಿಗೆ ಎಷ್ಟು ಸುಖವಾಗಿರುತ್ತೆ. ಈಗ ಒಬ್ಬ ಮಹಿಳೆಯಾಗಿ ನಾವು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾರಾದರೂ ಒಬ್ಬರು ಬೇರೆ ಊರಿಂದ ಬೆಂಗಳೂರಿಗೆ ಬಂದರೆ ಅವರು ಹೇಗೆ
ಲೈಫ್ ಲೀಡ್ ಮಾಡ್ತಾರೆ. ಸ್ವಲ್ಪ ಇಮ್ಯಾಜಿನ್ ಮಾಡಿ, ಈಗ ಬೆಳಗಾಮಿಂದನೇ ಬರ್ತಾರೆ, ಬೆಳಗಾಮಲ್ಲೇ ಸಾಫ್ಟ್ವೇರ್ ಕಂಪನೀಸ್ ಇಲ್ಲ, ಯಾವುದೂ ಇಲ್ಲ, ಬೆಂಗಳೂರಿಗೆ ಬರ್ತಾರೆ. ಮೈಸೂರಿಂದನೇ ಬಂದ್ರು ಅವ್ರು ಇಲ್ಲಿ ಇರ್ಲಿಕ್ಕೆ PG ಬೇಕು, ಅಕಾಮಿಡೇಷನ್, ಅಲ್ಲಿ ದೊಡ್ಡ ದೊಡ್ಡ ಮನೆಗಳಿದ್ರು ಇಲ್ಲಿ ಎಷ್ಟು ಕಾಸ್ಟ್ ಇದೆ, ಕಾಸ್ಟ್ ಆಫ್ ಲಿವಿಂಗ್ ತುಂಬಾ ಜಾಸ್ತಿ ಇದೆ, ಅಷ್ಟು ಕಷ್ಟಪಡಬೇಕು, ಟ್ರಾಫಿಕ್ ಪೊಸಿಷನ್ ಏನಾಗ್ತಾ ಇದೆ, ಅಷ್ಟು ಜನ ಬಂದಿರೋದ್ರಿಂದ ಇವನ್ ಮೆಟ್ರೋದಲ್ಲೇ ಕಾಲಿಡ್ಲಿಕ್ಕೆ ಜಾಗ ಇಲ್ದಲೇ ಇರೋಷ್ಟು ಪರಿಸ್ಥಿತಿ ಇದೆ. 5 ಗಂಟೆ 6 ಗಂಟೆಗೆ ನೀವು ಮೆಟ್ರೋ ಸ್ಟೇಷನ್ಗೆ ಹೋದ್ರೆ ತಿರುಪತಿ ಕ್ಯೂ ತರ ಕ್ಯೂ ಹಾಕಿರ್ತಾರೆ, ಕೆಳಗಡೆ ತನಕ ನಿಂತಿರ್ತಾರೆ, ಸರ್ಕಲ್ ತಿರ್ಕೊಂಡು ಹೋಗ್ಬೇಕಾಗತ್ತೆ. ಯಾಕೆಂದ್ರೆ ಒಂದ್ ಮೆಟ್ರೋನು ಸಾಕಾಗ್ತಾ ಇಲ್ಲ, ಅಷ್ಟು ಜನಗಳನ್ನ ಬೆಂಗಳೂರಿಗೆ ತುಂಬಿಸಿದ ಆಗದಲೆ ಇನ್ನೂ ತುಂಬಿಸ್ತೀನಿ ಅನ್ನೋದು ಯಾವ ನ್ಯಾಯ? ಅದನ್ನ ಇವ್ರು ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಎಲ್ಲ ವಿಕೇಂದ್ರೀಕರಣ ಆದ್ರೆ, ಈಗ ಬೆಂಗಳೂರಿನ ವಿಕೇಂದ್ರೀಕರಣ ಮಾಡ್ತೀವಿ ಅಂತ ಹೇಳ್ತಾರೆ, 3 ಪಾಲಿಕೆಗಳು ಮಾಡ್ತೀವಿ ಅಂತಾರೆ. ಇದು ಬೇಡವೇ ಬೇಡ. ಇದನ್ನ ಡಿವೈಡ್ ಮಾಡಿ ಎಷ್ಟಿದೆಯೋ ಅಷ್ಟನ್ನ ನೀಟಾಗಿ ಡೆವಲಪ್ ಮಾಡಲಿ. ಈಗ ಒಂದು ಕಸದ ತಗೊಂಬಂದೆ ಎಕ್ಸಾಂಪಲ್, ಒಂದು ಕಸದ ಸಮಸ್ಯೆನೇ ಸಾಲ್ವ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಏಪ್ರಿಲ್ 1 ಸಾಲ್ವ್ ಮಾಡಿದ್ದಾರೆ. ಏಪ್ರಿಲ್ 1 ಒಂದೊಂದು ಅಪಾರ್ಟ್ಮೆಂಟ್ಗೆ ಹೋದ್ರೆ ಮಿನಿಮಮ್ ಒಂದು 100 ಅಪಾರ್ಟ್ಮೆಂಟ್ಸ್ ಇದ್ರೆ ಅವ್ರಿಗೆ 60,000 ರೂಪಾಯಿ ಬಿಲ್ ಕೊಡ್ತಾ ಇದ್ದಾರೆ. 55,000 ರಿಂದ 60,000 ರೂಪಾಯಿ ಬಿಲ್ ಸರ್ಕಾರದಿಂದ ಅವ್ರಿಗೆ ಬಂದ್ಬಿಟ್ಟಿದೆ. ಅವ್ರು ಕಸ ಕೊಟ್ಟರು ಬಿಲ್ ಕೊಡ್ಬೇಕು, ಕಸ ಹಾಕ್ಲಿಲ್ಲ ಅಂದ್ರೆ ಬಿಲ್ ಬೇಕು, ರಸ್ತೆಯಲ್ಲಿ ಹಾಕಿದ್ರು ಪರವಾಗಿಲ್ಲ. ಆದ್ರೆ ಯಾರು ತಗೊಂಡೋಗ್ತಾರೆ ಅಂತ ನಮ್ಗೆ ಕಂಟ್ರೋಲ್ ಸಿಗ್ತಾ ಇಲ್ಲ. ನಾವು BBMP ಕೇಳಿದ್ರೆ ಕಾರ್ಪೊರೇಟರ್ಸ್ ಇಲ್ಲ, ಇಂಜಿನಿಯರ್ ನಮಗ್ ಬರಲ್ಲ ಅಂತಾರೆ, ಗುಡ್ಸೋರು ನಮಗ್ ಗೊತ್ತಿಲ್ಲ ಅಂತಾರೆ, ಮಾರ್ಷಲ್ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತಾರೆ. ಅದು ನಿಜ, ಯಾರು ಬೇಕಾದ್ರೂ ವಾಸ್ತವವಾಗಿ ಚೆಕ್ ಮಾಡ್ಕೋಬಹುದು. ನಮ್ಮ ಅಧಿಕಾರಿಗಳಾಗ್ಲಿ, ನಮ್ಮ ಯಾರಾದ್ರೂ ಈಗ ಮಿನಿಸ್ಟರ್ಸ್ ನೋಡ್ತಾ ಇದ್ರು ಅವ್ರಿಗೆ ಅದೇ ಹೇಳಕ್ ಇಷ್ಟಪಡ್ತೀವಿ. ಯಾವುದೇ ವಾರ್ಡ್ಗೆ ಹೋಗಿ ಮಾರ್ಷಲ್ ಕೇಳಿ, ಅವ್ರಿಗೆ ಮಾಹಿತಿ ಹೋಗಿದ್ಯಾ? ಈ ಮಾಹಿತಿನೇ ಹೋಗಿಲ್ಲ. ಈಗ ಕಸದ ಬಂದು ಎಷ್ಟು ದಿವಸ ಆಯ್ತು? ನಮಗೆ ಜನವರಿನಲ್ಲಿ ಒಂದ್ಸಲ ಮಾತಾಡಿದ್ವಿ, ಏಪ್ರಿಲ್ 1 ಸ್ಟಾರ್ಟ್ ಆಗಿದ್ದಾಗಲೇ 1.5 ತಿಂಗಳಾಗಿದೆ, ಇನ್ನೂ ರೆಗ್ಯುಲೇಟ್ ಆಗಿಲ್ಲ. ದಿನ ಬರ್ತಾ ಇತ್ತು, ಅದನ್ನೇ ಇವ್ರು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸಿಂಪಲ್ ಕಸ, ಗಾರ್ಡನ್ ಸಿಟಿನ ಗಾರ್ಬೇಜ್ ಸಿಟಿ ಮಾಡಾಕಿದ್ದಾರೆ. ಅದನ್ನೇ ಸಾಲ್ವ್ ಮಾಡ್ದಲೇ ಇರೋರು ಈ ಗ್ರೇಟರ್ ಬೆಂಗಳೂರು ಏನ್ ಮಾಡ್ತಾರೆ ಅಂತ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಕೇಳೋ ವಿಷಯ ಅಲ್ವಾ? ನೀರ್ ಸಮಸ್ಯೆ ಸಾಲ್ವ್ ಮಾಡಿಲ್ಲ ಇವರು, ಕಸ ಸಮಸ್ಯೆ ಸಾಲ್ವ್ ಮಾಡಿಲ್ಲ, ಹಾಸ್ಪಿಟಲ್ ಪರಿಸ್ಥಿತಿ ಹೇಗಿದೆ. ಈಗ ಇವ್ರು ಹೇಳಿದ್ರು ಸರ್ಕಾರಿ ಜಾಗಗಳು ಇಲ್ಲ ಅಂತ, ಒಂದೊಂದು ತೆಗೆದು ನೋಡಿ, ಎಕರೆಗಟ್ಟಲೆ ಸರ್ಕಾರಿ ಜಾಗಗಳಿದೆ, ಅದನ್ನೆಲ್ಲ ಕಬ್ಬಳಿಸೋರು ಜಾಸ್ತಿ ಆಗಿದ್ದಾರೆ. ಅದನ್ನ ಕಂಟ್ರೋಲ್ ಮಾಡೋಕಿಲ್ಲ. ಯಾರಿಗೆ ಕೇಳಿ, ಯಾವ್ದೇ ಇಂಜಿನಿಯರ್ಗೆ ಹೋಗಿ ಕೇಳಿ, ಸರ್ ಇಲ್ಲಿ ಸರ್ಕಾರಿ ಜಾಗ ಇದೆ, ಹಾಸ್ಪಿಟ್ಲ್ ಇನ್ಕ್ರೀಸ್ ಮಾಡಿ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಪೊಲಿಟಿಕಲ್ ಪ್ರೆಷರ್ ಅಂತಾರೆ. ಅದನ್ನ ಕಂಟ್ರೋಲ್ ಮಾಡ್ಬೇಕು ತಾನೆ. ಅದನ್ನೆಲ್ಲ ವಿಕೇಂದ್ರೀಕರಣ ಮಾಡಿ ಅದನ್ನ ಡಿಸ್ಪ್ಲೇ ಮಾಡಲಿ. ಈಗ ಶ್ವೇತಪತ್ರ ಅಂತ ಹೊರಡಿಸ್ತಾರಲ್ಲ, ಬೆಂಗಳೂರಿನಲ್ಲಿ ಎಷ್ಟು ಸರ್ಕಾರಿ ಜಾಗಗಳಿದೆ ಅಂತ ಒಂದು ಹೊರಡಿಸ್ಲಿ. ಅದನ್ನ ಒಂದ್ಸಲ ಅದನ್ನ ಓಪನ್ ಆಗಿ ಎಲ್ಲರಿಗೂ ಬಿಡ್ಲಿ, ಇಂಥ ಸರ್ಕಾರಿ ಜಾಗಗಳು, ಇದು BBMP ಜಾಗ ಅಂತ ಒಂದು ಬೋರ್ಡ್ ಹಾಕ್ಲಿ. ಹಾಕಲ್ಲ, ಯಾಕೆಂದ್ರೆ ಕೆರೆಗಳೇ ಕಬಳಿಸ್ಬಿಟ್ಟಿದ್ದಾರೆ, ರಾಜ ಕಾಲುವೆಗಳು ಕಬಳಿಸಿದ್ದಾರೆ, ಅದೆಲ್ಲ ಸರ್ಕಾರಿ ಜಾಗಗಳು ತಾನೆ. ದೊಡ್ಡ ದೊಡ್ಡ ಬಿಲ್ಡರ್ಸೇ ಕಟ್ಟಿದ್ದಾರೆ, ಅದು ಎಲ್ಲರಿಗೂ ಗೊತ್ತಿದೆ. ಇನ್ನು ಗ್ರೇಟರ್ ಬೆಂಗಳೂರು ಅಂದ್ರೆ ಏನಾಗುತ್ತೆ? ಅದಕ್ಕೆ ಇದು ಪಾಲಿಸಿನೇ ಅಸಲು ಯೂಸ್ ಆಗುತ್ತೆ ಅಂತ ಅನ್ಕೊಳ್ಳಲ್ಲ. ಇರೋ ನಮ್ಮ BBMPನ ಕರೆಕ್ಷನ್ ಮಾಡಲಿ. ಈಗ ಇದರಲ್ಲಿರೋ ಒಳ್ಳೊಳ್ಳೆ ಅಂಶಗಳನ್ನ ತಗೊಂಡು ಕರೆಕ್ಷನ್ ಮಾಡಿ, ಕಾರ್ಪೊರೇಟರ್ ಎಲೆಕ್ಷನ್ಸ್ ಮಾಡಿ, ಅಲ್ಲಿ ವಿಕೇಂದ್ರೀಕರಣ ಮಾಡಲಿ. ಕಾರ್ಪೊರೇಟರ್ಗೆ ಒಂದು ಅಧಿಕಾರ ಕೊಟ್ಟರೆ ಅವ್ರು ಕಂಟ್ರೋಲ್ ಮಾಡ್ತಾರೆ. ಜನಗಳೇನು ಗೊತ್ತಾ, ಯಾವ ಪಾರ್ಟಿ ಅಂತಲ್ಲ, ಯಾರು ಕೆಲಸ ಮಾಡ್ತಾರೆ ಆ ವ್ಯಕ್ತಿಗೆ ಹೇಳಕ್ತಾರೆ, ಅವ್ರ ಏರಿಯಾದಲ್ಲಿರೋ ವ್ಯಕ್ತಿಗೆ ಹೇಳಕ್ ಇಷ್ಟಪಡ್ತಾರೆ. ಅದು ಈಸಿ. ಅದು ಬಿಟ್ಬಿಟ್ಟು ದೊಡ್ಡದಾಗಿ ನೀವು ಆ್ಯಪಲ್ ಮಾಡೋ, ವಾಟ್ಸಪ್ ಇದರಲ್ಲಿ ಯಾವುದದು ವೆಬ್ಸೈಟಲ್ಲಿ ಕಂಪ್ಲೇಂಟ್ ಹಾಕೋ ಪಾಸಿಬಲ್ ಸರ್ ಅದು? ವೆಲ್ ಮೇಡಮ್, ವೆಲ್. ಸಂದೀಪ್ ಅವರೇ, ಈಗ ಬೆಂಗಳೂರಿನಲ್ಲಿ BBMP ಚುನಾವಣೆ ನಡೆದಿಲ್ಲ, ಸಾಕಷ್ಟು ವರ್ಷಗಳಾಯಿತು, 5 ವರ್ಷ ಆಗ್ತಾ ಬಂತು. ಒಂದು ಏರಿಯಾದಲ್ಲಿ ಕಾರ್ಪೊರೇಟರ್ ಕೆಲಸ ವೆರಿ ಇಂಪಾರ್ಟೆಂಟ್. ಜನ ಒಂದು ಏನೇ ಸಮಸ್ಯೆ ಆಗಲಿ ಅಂತ, ಅವ್ರ ಮನೆಗೆ ನೀರು ಬಂದಿಲ್ಲ ಅಂತ ಹೇಳಿದ್ರು, ಮನೆ ಎದುರುಗಡೆ ಇರುವಂಥ ಕರೆಂಟ್ ಕಂಬ ಬಿದ್ದಿದ್ರು, ಕಾಲ್ ಮಾಡೋದು ಕಾರ್ಪೊರೇಟರ್ಸ್ಗೆ. ಈಗ ಕಾರ್ಪೊರೇಟರ್ಸ್ ಅಧಿಕಾರ ಇಲ್ಲ ಅಂತ ಹೇಳಿದ್ರು, ಅವರು ಮಾಜಿಗಳಾದರೂ ಕೂಡ ಜನ ಅವ್ರಿಗೆ ಫೋನ್ ಮಾಡ್ತಾರೆ, ಅವ್ರು ಬರ್ತಾರೆ, ಕೆಲಸ ಮಾಡ್ತಾರೆ, ಹೀಗೆಲ್ಲ ಇದೆ. ಇಂಥದ್ದಿದ್ರೂ ಕೂಡ BBMP ಎಲೆಕ್ಷನ್ ಆಗ್ತಾ ಇಲ್ಲ. ಒಂದು ಕಡೆಯಲ್ಲಿ ಈ ಕಾರ್ಪೊರೇಟರ್ಗಳಿಗೂ ಕಷ್ಟ, ಯಾಕಂತ ಹೇಳಿದ್ರೆ ಅವ್ರಿಗೆ ಅಧಿಕಾರ ಇಲ್ಲ, ಮಾಜಿ ಆಗಿದ್ದಾರೆ, ಆದರೂ ಕೆಲಸ ಮಾಡ್ತಾರೆ. ಸಾಕಷ್ಟು ಕಡೆಗಳಲ್ಲಿ ನಾನು ಕೂಡ ನೋಡಿದ್ದೀನಿ. ಎಲೆಕ್ಷನ್ ಯಾವಾಗ ಅಂತ ಹೇಳಿ ಸರ್, ಏನು ಇದು ಅನುಮೋದನೆ ಮಾಡಿದ್ದಾರೆ, ಅನೌನ್ಸ್ ಮಾಡಿದ್ದಾರೆ. 120 ದಿನಗಳ ಕಾಲ ಕಾದು ನೋಡೋಣ. 120 ದಿನಗಳ ನಂತರ ಎಲೆಕ್ಷನ್ ಆಗೋ ಸಾಧ್ಯತೆಗಳೆಲ್ಲ ನಮಗೆ ಕಾಣ್ ಬರ್ತಿದೆ. ನಮ್ಮ ಸರ್ಕಾರ ಇದೊಂದು ಜನಕ್ಕೆ ಅಭಿವೃದ್ಧಿ ಹಾಗೂ ಮೂಲಭೂತ ಸೌಕರ್ಯಗಳನ್ನ ಒಂದು ಸಮಾನತೆಯಿಂದ ಕೊಡೋಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದೆ. ಈಗ ನಾವು ಹಿಂದಿನ ದಿನಗಳಿಂದ ಯೋಚನೆ ಮಾಡ್ತೀವಿ, ಇಲ್ಲಿ ದೀರ್ಘಾವಧಿ ಕಾಲ ಯಾರೂ ಕೂಡ BBMPನ ಆಳ್ಕೆ ಮಾಡ್ಲಿಕ್ಕೆ ಆಗಲಿಲ್ಲ. ಈಗ ನಾವು ಒಂದು 5 ವರ್ಷ ಆಡಳಿತ ಮಾಡಿದ್ರೆ BJPಯವರು, ನಂತರ ಸಮ್ಮಿಶ್ರ, ಈ ರೀತಿ ಬರ್ತದೆ. ಸೊ ಈ ರೀತಿ ಬಂದಾಗ ಜನಗಳ ಸಾಮರ್ಥ್ಯ ಜಾಸ್ತಿ ಆಗ್ತಾ ಹೋಗ್ತಿದೆ. ನಾನು ಕಂಡಂಗೆ ಒಂದು 98 ವಾರ್ಡ್ಗಳದ್ದು ಸಾಮರ್ಥ್ಯ ಈ ಮೊದಲು ಬೆಂಗಳೂರಿಗಿತ್ತು.
ನನ್ನ ಸಣ್ಣ ಏಜ್ನಲ್ಲಿ. ಈಗ ಅದು 224 ಸಮಥಿಂಗ್ 100 ಆಗಿದೆ. ಸೊ ಈಗ ಮೇಡಮ್ ಹೇಳಿದಾಗೆ ಬೆಂಗಳೂರನ್ನ ಬಿಟ್ಟು ಮೈಸೂರನ್ನ ಡೆವಲಪ್ಮೆಂಟ್ ಮಾಡೋಕ್ಕೆ, ಮಂಗಳೂರನ್ನ ಡೆವಲಪ್ಮೆಂಟ್ ಮಾಡೋಕ್ಕೆ ಯಾಕಾಗಲ್ಲ ಅಂತ ಪ್ರಶ್ನೆ. ನಮಗೆ ಈ ರಾಜ್ಯದ ಕೇಂದ್ರ ಬಿಂದುವಾಗಿ ಇವತ್ತು ಬೆಂಗಳೂರಿದೆ. ಹೌದು. ಸೊ ಇಲ್ಲಿ ಏನಾಗ್ತದೆ, ವಲಸಿಗರು ಯಾರೇ ಬಂದರೂ ಬೆಂಗಳೂರನ್ನ ಟಾರ್ಗೆಟ್ ಮಾಡಿ, ಇಲ್ಲಿ ಬಂದರೆ ಒಂದು ಕೆಲಸ ಸಿಗುತ್ತೆ, ಇಲ್ಲಿ ಬಂದರೆ ಇಂಥವ್ರನ್ನ ಭೇಟಿ ಮಾಡ್ಬೋದು, ಇಲ್ಲಿ ಬಂದರೆ ಇಂಥ ಅಧಿಕಾರಿ ಸಿಗ್ತಾರೆ. ಸೊ ಈ ಅಡ್ಜಸ್ಟ್ ಏನಾಗಿದೆ, ಇದನ್ನೆಲ್ಲ ಸ್ವಲ್ಪ ನಾವು ಸ್ಥಳಾಂತರ ಮಾಡಲಿಕ್ಕೆ ಸಮಯ ತಗೊಳ್ಳುತ್ತೆ. ಹಾಗಾಗಿ ಈ ಗ್ರೇಟರ್ ಬೆಂಗಳೂರು ಏನಿದೆ, ಈ 3 ಪಾಲಿಕೆಗಳಾಗಿದ ನಂತರ ಇದು ಹಂತಂತವಾಗಿ ಮೇಡಮ್ ಅವ್ರು ಹೇಳ್ದಂಗೆ ನಮ್ಮ ಸರ್ಕಾರ ಮುಂದಿನ ಅವಧಿನೂ ಬಂದರೆ ಇದು ಮಂಗಳೂರಿಗೂ ರೀಚ್ ಆಗುತ್ತೆ, ಹುಬ್ಳಿಗೂ ರೀಚ್ ಆಗುತ್ತೆ, ಬೆಳಗಾಂಗೂ ರೀಚ್ ಆಗ್ತದೆ. ಸೊ ಅಲ್ಲಿರೋಂಥ ಒಂದು ಜನತೆಗೆ ಏನು ಮೂಲಭೂತ ಸೌಕರ್ಯಗಳು ಸಿಗ್ತದೆ. ಅದಾದ ನಂತರ ಒಂದು ಕೆಲಸಗಳ ಕಂಪನಿಗಳಿರ್ಬೋದು, ಅದಾದಮೇಲೆ ಹಾಸ್ಪಿಟಲ್ಸು, ಈ ಥರ ಎಲ್ಲ ರೀತಿಯಾದಂಥ ಒಂದು ಮೂಲಭೂತ ಸೌಕರ್ಯಗಳು ಒದಗುತ್ತೆ ಅಂತ ನಾನು ಭರವಸೆ ಕೊಡ್ತೀನಿ. ಯಾಕೆಂದ್ರೆ ನಾನು ಆಗಲೇ ಹೇಳ್ದಂಗೆ ಮತ್ತೊಮ್ಮೆ ನಿಮ್ಗೆ ಹೇಳ್ತೀನಿ, ಇಲ್ಲಿ ಯಾರಿಗೂ ಸಹ ಒಂದು ಸುದೀರ್ಘ ಕಾಲದಲ್ಲಿ ಅವಕಾಶ ಸಿಗಲಿಲ್ಲ. ಎಲ್ಲ 50-50 ಪೂರ್ಣಾವಧಿ ಒಂದು 5 ವರ್ಷ ಮಾಡಿದ್ರೂ ನಾವೇನೋ ಒಂದು ಐಡಿಯಾಲಜಿನ ತಂದು ಇನ್ನೇನು ಒಂದು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಇರ್ತೀವಿ. ಅಷ್ಟರಲ್ಲಿ ಯಾಕಂದರೆ ಜನ ಕೂಡ ಇಲ್ಲಿ ಬದಲಾವಣೆ ಕೇಳ್ತಾರೆ, 5 ವರ್ಷಕ್ಕೊಮ್ಮೆ ಜನ ಬದಲಾವಣೆ ಕೇಳ್ತಾರೆ. ಹಾಗಾಗಿ ನಮಗೆ ಸುದೀರ್ಘವಾಗಿ ಒಂದು ಆಡಳಿತ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ. ಈಗ ಸಿಕ್ಕಿದೆ. ಈಗ ಏನು ಒಂದು 3 ಪಾಲಿಕೆಗಳಾಗ್ತದೆ, ಇದು ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಒಂದು ದಿಕ್ಸೂಚಿ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪದ್ಮಾ ರೆಡ್ಡಿ ಅವರೇ, ಆಗ್ಲಿಂದ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರಿ, ಸೆಕ್ಷನ್ಗಳನ್ನು ಮೆನ್ಷನ್ ಮಾಡಿ ಕೂಡ ಹೇಳ್ತಾ ಇದ್ರಿ, ಮುಂದೆ ಇದು ಬಂದರೆ ಹೇಗಾಗುತ್ತೆ ಅಥವಾ ಬರೋದಕ್ಕೆ ಹೇಗೆ ಸಾಧ್ಯ ಇಲ್ಲ ಅಂತೇಳಿ. ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬೇಕಾಗಿರೋದು ಜನರಿಗೆ ಅಥವಾ ಜನಪ್ರತಿನಿಧಿಗಳಿಗೆ ಸರ್? ಜನಪ್ರತಿನಿಧಿಗಳು ಅಂದರೆ ಬೆಂಗಳೂರಿನ ಜನಪ್ರತಿನಿಧಿಗಳಿಗೆ. ಓಕೆ 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 ಬೇಕಾಗಿರ್ತಕ್ಕಂಥ ನೋಡಿ, 2007ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿ ಕುಮಾರಸ್ವಾಮಿ ಅವರು ಇದ್ದರು. ಆಗ ಸಮ್ಮಿಶ್ರ ಸರ್ಕಾರ ಇತ್ತು. ಆಗ BBMP ಮಾಡಿದ್ರು. ಅದಕ್ಕೆ ಮುಂಚೆ 7 ನಗರಸಭೆ, 1 ಪುರಸಭೆ, 110 ಹಳ್ಳಿಗಳನ್ನ ಸೇರಿಸಿ BBMP ಮಾಡಿದ್ರು. ಈಗ ಏನು ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ಪುನಃ ಅದೇ 3, 5, 7 ಅಂದ್ಬಿಟ್ಟು ಹೇಳಿದ್ದಾರೆ. ಇದರಲ್ಲಿ ಎಷ್ಟು ಮಾಡ್ತಾರೋ ಇನ್ನೂ ಇವರು ನೋಟಿಫಿಕೇಷನ್ ಇಶ್ಯೂ ಮಾಡಿದಾಗ ಗೊತ್ತಾಗ್ತದೆ. ಈಗ ತುಗ್ಲಕ್ ದರ್ಬಾರ್ತಾನೆ ಇದು ಮುಂಚೆನೇ ಇತ್ತಲ್ಲ, ಅದನ್ನು ಒಂದು ಮಾಡಿದ್ರು. ಈಗ ಉದಾಹರಣೆಗೆ ಡೆಲ್ಲಿಗಿಂತ ದೊಡ್ಡ ಸಿಟಿನ ನಮ್ಮ ಬೆಂಗಳೂರು, ಡೆಲ್ಲಿನಲ್ಲಿ 3 ಪಾಲಿಕೆ ಮಾಡಿದ್ರು, ಈಗ ಒಂದೇ ಮಾಡಿದ್ರು. ಇದು ಅಷ್ಟೇ. ಈಗ ಇವ್ರು ಏನು ಮಾಡಿದ್ರೂ, ಅಕಸ್ಮಾತ್ ಇದು ಮಾಡಿದ್ರೂ ಪುನಃ ಒಂದೇ ಆಗೋದು. ಇದು ಜನರಿಗೆ ತೊಂದರೆ ಆಗುತ್ತೆ. ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಇಲ್ಲಿ ರಿಸರ್ವೇಷನ್ ಇದೆ. ಆರ್ಟಿಕಲ್ 243 ಪ್ರಕಾರ ರಿಸರ್ವೇಷನ್ ಕೊಡಬೇಕು. ನೀವು ನಾಮಿನೇಟೆಡ್ ಅಧಿಕಾರ ಇಂಡೈರೆಕ್ಟಾಗಿ ನೀವು ನಡ್ಸೋಕ್ಕೆ ಬರ್ತಾ ಇದ್ದೀರಾ, ಇದೆಲ್ಲ ರಿಸರ್ವೇಷನ್ಗೂ ತೊಂದರೆ ಆಗ್ತದೆ. ಪ್ರತಿಯೊಂದಕ್ಕೂ ತೊಂದರೆ ಆಗಿ ಇವತ್ತು ಗೊಂದಲ ಮಾಡ್ತಾ ಇದ್ದಾರೆ. ಗೊಂದಲ ಮಾಡಿ ಇವರು ಏನೋ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನಲ್ಲಿ ನಾವು ಲಂಡನ್ ಮಾದರಿ ಇಲ್ಲಿ ಮಾಡ್ತೀವಿ, ಗ್ರೇಟರ್ ಲಂಡನ್ ಅಂದ್ಬಿಟ್ಟು ಅಥಾರಿಟಿ ಅಂದ್ಬಿಟ್ಟು ಆ ಥರ ಮಾಡ್ತೀವಿ ಅಂದ್ಬಿಟ್ಟು. ಅಲ್ಲಿನ ಸಮಸ್ಯೆಗಳು, ಅಲ್ಲಿನ ಕಾನೂನು, ಅಲ್ಲಿನ ಸಂವಿಧಾನ ಬೇರೆ. ನಮಗೆ ಇಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ಇದೆ. ನಮ್ಮ ಸಂವಿಧಾನ ಪ್ರಕಾರ ನಾವು ನಡಿಬೇಕು. ಇವರು ಯಾವುದಾದನ್ನು ಹೇಳಿ ಎಲ್ಲೆಲ್ಲೋ ಹೋಗಿ ಒಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಎಲೆಕ್ಷನ್ ಆಗಬಾರ್ದು, ಕಾರ್ಪೊರೇಟ್ಗಳು ಪವರ್ ಕಿತ್ತಾಕಬೇಕು. ಈಗ ತಕ್ಷಣಕ್ಕೆ ಕಾರ್ಪೊರೇಟ್ಗಳು ಪವರ್ ಕಿತ್ತಾಕೋದಕ್ಕೆ ಇಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಮುಂದೆ ಇದು ಕೋರ್ಟ್ ಆಫ್ ಲಾ, ನ್ಯಾಯಾಲಯದಲ್ಲಿ ಏನಾಗ್ತದೋ ನೋಡೋಣ. ಒಟ್ಟಿನಲ್ಲಿ ಇವರು GBA ಮಾಡಿಬಿಟ್ರೆ, ಈಗ ನಮ್ಮ ಬ್ರದರ್ ಹೇಳ್ತಾಯಿದ್ರು ಸಮಸ್ಯೆಗಳೆಲ್ಲ ಬಗೆಹರಿದು ಬಿಡ್ತವೆ ಅಂದ್ಬಿಟ್ಟು. GBA ಆದರೆ ಕಸ ಸಮಸ್ಯೆ ಇರೋದಿಲ್ಲ, ಬೆಂಗಳೂರಲ್ಲಿ ಪಾಟ್ ಹೋಲ್ ಇರೋದಿಲ್ಲ, ಬೆಂಗಳೂರಿನಲ್ಲಿ ಪ್ರತಿ 24 ಗಂಟೆನೂ ಕುಡಿಯೋಕೆ ನೀರು ಬರ್ತದೆ, ಎಲ್ಲ ಏನೂ ಸಮಸ್ಯೆ ಇರೋಲ್ಲ. ಆವಾಗ ನಾವು ಒಪ್ಕೊಬೋದು. ಆದ್ದರಿಂದ ಇದು ಮತ್ತೊಮ್ಮೆ ತಮ್ಮ ಮುಖಾಂತರ ನಾನು ಮನವಿ ಮಾಡ್ಕೊಳ್ತೀನಿ, ಕಾನೂನು ಪ್ರಕಾರ ನಡಿ, ಇದನ್ನು ವಾಪಸ್ ಕೊಡಿ. ಎಸ್ ಮೇಡಮ್, ಈಗ ಸರ್ಕಾರಗಳು
ಎಷ್ಟೆಲ್ಲ ನಿರ್ಧಾರಗಳನ್ನು ತೆಗೆದುಕೊಂಡ್ರು, ಅದರಲ್ಲಿ ಜನ ಸಿಲುಕಾಕೊಂಡಿದ್ದ ಹೇಗೆ? ಬಿಜೆಪಿ ಸರ್ಕಾರ ಇತ್ತು, BBMP ವಾರ್ಡ್ಗಳ ಮರುವಿಂಗಡಣೆ ಅಥವಾ ವಿಸ್ತೀರ್ಣ ಸಾಕಷ್ಟು ಕ್ರಮಗಳನ್ನು ಕೈಗೊಂಡ್ರು. ಒಂದಷ್ಟು ಹೊಸ ವಾರ್ಡ್ಗಳು ಆ್ಯಡ್ ಆದವು. ಅದಾದ ನಂತರ ಕಾಂಗ್ರೆಸ್ ಸರ್ಕಾರ ಬಂತು. ಕಾಂಗ್ರೆಸ್ ಸರ್ಕಾರ ಬಂದು ಈ ವಾರ್ಡ್ಗಳು ಸರಿಯಾಗಿಲ್ಲ, ಇವರು ಸರಿಯಾಗಿ ಮರುವಿಂಗಡಣೆ ಮಾಡಿಲ್ಲ, ವಿಸ್ತರಣೆ ಮಾಡಿಲ್ಲ, ಅವ್ರಿಗೆ ಬೇಕಾದಂಗೆ ಮಾಡ್ಕೊಂಡಿದ್ದಾರೆ ಎನ್ನುವಂಥದ್ದಾಗಿ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ನವರು ಆರೋಪ ಮಾಡಿದ್ರು. ಇಲ್ಲಿ ಮೂರ್ಖರಾಗ್ತಾ ಇರೋ ಜನರ ಹೇಗೆ ಮೇಡಮ್? 100% ಕರೆಕ್ಟ್ ಸರ್. ಜನರೇ ಮೂರ್ಖರಾಗ್ತಿದ್ದಾರೆ. ಇದು ಬೆಂಗಳೂರು ಅನ್ನೋದು ಮೆಟ್ರೋಪಾಲಿಟನ್ ಸಿಟಿ. ಎಲ್ಲ ಕಡೆಯಿಂದ ಬಂದಿರ್ತಾರೆ ಜನ. ಏನೋ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ತಾರೆ, ಆಫೀಸರ್ಸು, ಮತ್ತೆ ಬೇರೆ ಯಾವುದೋ ಕೆಲಸದ ಮೇಲೆ ಬಂದಿರ್ತಾರೆ. ಅವ್ರಿಗೇನು ಗೊತ್ತಿರೋದಿಲ್ಲ. ಆಫೀಸ್ಗೆ ಹೋಗೋದು, ಮನೆಗೆ ಬರೋದು, ಟ್ಯಾಕ್ಸ್ ಪ್ರಾಂಪ್ಟಾಗಿ ಕಟ್ತಾರೆ. ಅವ್ರಿಗೆ ಬೇಕಾಗಿರೋದೇನು? ಬೇಸಿಕ್ ನೀಡ್ಸ್. ಅವ್ರಿಗೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅನ್ನೋದೇ ಗೊತ್ತಿರೋದಿಲ್ಲ. ಬಟ್ ಜಾಸ್ತಿ ಟ್ಯಾಕ್ಸ್ ಕಲೆಕ್ಟ್ ಆಗ್ತಿರೋದು ಬೆಂಗಳೂರು. ಇದು ಒಂದು ಬಂಗಾರದ ಮೊಟ್ಟೆ ಇಡೋ ಕೋಳಿ. ಇದನ್ನ ತಿನ್ಲಿಕ್ಕೆ ಎಲ್ಲರೂ ಟ್ರೈ ಮಾಡ್ತಿದ್ದಾರೆ ಹೊರತು ಜನಗಳಿಗೆ ಏನ್ ಮಾಡ್ಬೇಕಂತ ಮಾಡ್ತಾ ಇಲ್ಲ. ಇದು ಕೋಳಿ ಕಥೆನೇ ಆಗಿರೋದು. ಏನಂದ್ರೆ ಕೋಳಿನ ಕತ್ತರಿಸ್ಬಿಟ್ರೆ ಮುಗಿದೋಯ್ತು ಕತೆ ಅನ್ನೋ ಥರನೇ ಇವ್ರು ಮಾಡ್ತಾ ಇರೋದು. ಯಾಕೆಂದ್ರೆ ಈಗ ಎಲ್ಲರೂ ಜನಗಳಿಗೆ ಯಾರೇ ಪಬ್ಲಿಕ್ನ ನೀವು ಕೇಳಿ ಅವ್ರಿಗೇನು ಗೊತ್ತಿರೋದಿಲ್ಲ. ಯಾಕೆಂದ್ರೆ ಅವ್ರು ಆಫೀಸ್ಗೆ ಹೋಗೋದು ಬರೋದು, ಈ ಟ್ರಾಫಿಕ್ಕು, ಈ ಸಮಸ್ಯೆಗಳಲ್ಲೇ ಅವ್ರು ಕಳೆದೋಗಿರ್ತಾರೆ. ಮತ್ತೆ ಇವಾಗ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ? ಬೆಂಗಳೂರನ್ನ ಡೆವಲಪ್ ಮಾಡ್ಬೇಕಂತ ನೋಡ್ತಾ ಇಲ್ಲ. ನಾವು ಹೇಗೆ ಡೆವಲಪ್ ಆಗ್ಬೇಕಂತ ನೋಡ್ತಾ ಇದ್ದಾರೆ ಎಲ್ಲ ಪೊಲಿಟಿಕಲ್ ಅವರು. ಈಗ BJP ಇದ್ದಾಗ ಅವ್ರು ಮಾಡಬೇಕಾಗಿತ್ತು ಎಲೆಕ್ಷನ್ಸ್, ಯಾಕೆ ಮಾಡಿಲ್ಲ? ಅವ್ರ ಟೈಮಲ್ಲಿ 3 ವರ್ಷ ಯಾಕೆ ಮಾಡಿಲ್ಲ? ನಾವು ಕಾರ್ಯಕರ್ತರಾಗಿ ನೋಡ್ತಾ ಇದ್ವಿ, ಯಾಕೆ ಸರ್ ಮಾಡ್ತಾ ಇಲ್ಲ ಎಲೆಕ್ಷನ್ ಅಂದರೆ, ಅಯ್ಯೋ ಇವಾಗ ಮಾಡಿಬಿಟ್ರೆ ಅವ್ರ ಹಿಂದೆ ಒಬ್ಬರು ಪೊಲಿಟಿಕಲ್ ಲೀಡರ್ಸ್ ಇದ್ದರೆ ಅವ್ರ ಹಿಂದೆ ಒಂದಿಷ್ಟು ಜನ 7-8 ಜನ 20 ಜನ ಸುತ್ತಾ ಇರ್ತಾರೆ. ಯಾಕೆಂದ್ರೆ ನಮಗೆ ಟಿಕೆಟ್ ಕೊಡಿ, ನಮಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇರ್ತಾರೆ. ಒಬ್ಬನಿಗೆ ಟಿಕೆಟ್ ಕೊಟ್ಟರೆ 3 ಜನ ಕೆಲಸ ಮಾಡೋದಿಲ್ಲ. MLA ಸೋತೋಗ್ಬಿಡ್ತಾರೆ. ಅದಕ್ಕೆ ಅವ್ರೇನು ಮಾಡ್ತಾರೆ? ಎಲ್ಲರಿಗೂ ತೋರಿಸ್ತಾ ಇರ್ತಾರೆ ಆಸೆಗಳು. ಪಾಪ ಎಲ್ಲರೂ ಕಷ್ಟಪಟ್ಟು ಅವ್ರು ಸ್ವಂತ ಖರ್ಚು ಮಾಡಿ ಇವ್ರನ್ನ ಗೆಲ್ಲಿಸ್ತಾರೆ. MLA ಆಯಿತು, ಈಗ ಎಲೆಕ್ಷನ್ ಆಗುತ್ತೆ, ಮತ್ತೆ ಆಗುತ್ತೆ, ಬರುತ್ತೆ ಅಂತ ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿದ್ರು. ಬೆಂಗಳೂರೆಲ್ಲ ಬ್ಯಾನರ್ಸ್ ಬ್ಯಾನ್ ಮಾಡಿದ್ರು, ಸಿಕ್ಕಾಪಟ್ಟೆ ಬ್ಯಾನರ್ಗಳು ಹಾಕ್ಕೊಂಡ್ರು. ಯಾಕೆಂದರೆ ನಾವು ಬರ್ತೀವಿ ಅವ್ರ ಮುಖ ಕಾಣಿಸ್ಬೇಕಂತ ಎಲ್ಲ ಕಡೆ ಬ್ಯಾನರ್ಗಳು ಹಾಕಿದ್ರು. ಯಾವ ಬ್ಯಾನರ್ ಕಂಪ್ಲೇಂಟ್ಸು ಏನೂ ನಡೀಲಿಲ್ಲ. ನಮ್ಮ ಕಮಿಷನರ್ ಬ್ಯಾನರ್ಸ್ ತೆಗಿಬೇಕಂದ್ರೂ ತೆಗಿತಾ ಇರಲಿಲ್ಲ. ಯಾಕೆಂದರೆ ಎಲೆಕ್ಷನ್ ಆಗುತ್ತೆ ಅಂತ. ಅದಾದಮೇಲೆ MP ಬಂತು. ಬೆಂಗಳೂರಲ್ಲೆಲ್ಲ MLA BJP MLAs ಇದ್ರು. MP ಗಳು ಗೆದ್ದಬೇಕಾದ್ರೆ ಮತ್ತೆ ಕಾರ್ಯಕರ್ತರು ಕೆಲಸ ಮಾಡೋರು ಬೇಕಲ್ವಾ? ಮಿಕ್ಕಿದವರೆಲ್ಲ ಅಫಿಷಿಯಲ್ಸು, ವರ್ಕಿಂಗ್ ಎಂಪ್ಲಾಯೀಸ್ ಯಾರು ಮಾಡೋದಿಲ್ಲ. ಅದೇ ಕಾರ್ಯಕರ್ತರು, ಕೆಲವು ಜನ ಪೊಲಿಟಿಕಲ್ ಇರೋರೇ ಕೆಲಸ ಮಾಡಬೇಕು. ಅವರು ಯಾಕೆ ಮಾಡ್ತಾರೆ? ಅವ್ರಿಗೆ ಟಿಕೆಟ್ ಕೊಡಬೇಕಲ್ವಾ? ಅದಕ್ಕೆ ಮತ್ತೆ ಆಸೆ ತೋರಿಸಿದ್ರು. ಅವರು MP ಎಲೆಕ್ಷನ್ಸು ಆಯ್ತು, ಸೋತು. MLA ಎಲೆಕ್ಷನ್ ಅಲ್ಲೇ ಸೋತೋಗ್ಬಿಟ್ರಲ್ವಾ? ಸೋತೋದ ತಕ್ಷಣ ಏನಾಯ್ತು? ಜನಗಳಿಗೆ BJP ಅವರೇ ಮಾಡಿರೋದು. ಈ ಕಾಂಗ್ರೆಸ್ ಬಂತು, ಸೇಮ್ ಅವ್ರಿಗೂ ಅದೇ ಪರಿಸ್ಥಿತಿ. ಅವ್ರೇನಾಯ್ತು? MP ಎಲೆಕ್ಷನ್ಸ್ ಬಂದಾಗ, ಈಗ MLA ಸೋತವ್ರು MP ಎಲೆಕ್ಷನ್ಸ್ ಬಂದಾಗ ಅವ್ರ ಕಡೆಯವ್ರು ಗೆಲ್ಬೇಕಲ್ವಾ? ಅದಕ್ಕಾಗಿ ಅವರು ಮಾಡಿಲ್ಲ. ಸೊ ಇದರಲ್ಲಿ ಅನ್ಯಾಯ ಆಗ್ತಿರೋದು ಯಾರು? ಪಬ್ಲಿಕ್. ಯಾಕೆಂದ್ರೆ ಈಗ ನಾವು ಒಬ್ಬ ಟ್ಯಾಕ್ಸ್ ಪೇಯರ್ ಆಗಿದ್ದು ನಾವು ಹೇಳ್ತೀವಿ, ಮನೆಗೆ ನಮ್ಮ ಅಪಾರ್ಟ್ಮೆಂಟ್ಸ್ಗೆ ಮನೆಗಳಿಗಾಗಲಿ ನಮಗೆ ಸಾವಿರಾರು ರೂಪಾಯಿ ಬಿಲ್ ಕಟ್ತೀವಿ, ಕರೆಂಟ್ ಬಿಲ್ ಕಟ್ತೀವಿ. ಮತ್ತೆ ಈಗ ಗ್ಯಾರಂಟಿ ಯೋಜನೆಗಳು ನಮ್ಗಳಿಗೇನು ಅಪ್ಲೈ ಆಗಲ್ಲ. ಅದು BPL ಅವ್ರಿಗೆ, ಮಾಮೂಲು ಅವ್ರಿಗೆ ಅಪ್ಲೈ ಆಗುತ್ತೆ. ಒಬ್ಬ ಸಾಮಾನ್ಯ ಮಿಡ್ಲ್ ಕ್ಲಾಸ್ ಅವ್ರಿಗೆ ಅಪ್ಲೈ ಆಗೋದಿಲ್ಲ. ಅಂಥದ್ರಲ್ಲಿ ನಾವೇನು ಮಾಡ್ತೀವಿ? ಕರೆಂಟ್ ಬಿಲ್ ಜಾಸ್ತಿ ಆಗಿದೆ, ಕರೆಂಟ್ ರೇಟ್ ಎಷ್ಟು ಜಾಸ್ತಿ ಆಗಿದೆ. ಫ್ರೀ ಕರೆಂಟ್ ತಗೊಳ್ಳೋರು ಯಾರೋ? ನಮ್ಮ ಕರೆಂಟ್ ರೇಟ್ 7 ರೂಪಾಯಿ 8 ರೂಪಾಯಿ ಆಗಿದೆ. ಈಗ 1,000 ರೂಪಾಯಿ ಒಳಗಡೆ ಬರ್ತಾ ಇರೋದು ಇವಾಗ 4,000 ರೂಪಾಯಿ ಬರ್ತಾ ಇದೆ. ಕರೆಂಟ್ ಬಿಲ್ ಜಾಸ್ತಿ ಆಗಿದೆ, ವಾಟರ್ ಬಿಲ್ ಜಾಸ್ತಿ ಆಗಿದೆ. ಅದ್ರ ಜೊತೆಗೆ ಕಸದ್ದು ಈಗ 1,000 ರೂಪಾಯಿ ಬರುತ್ತೆ. ಯಾಕೆಂದ್ರೆ ಒಂದು 150-200 ಅಪಾರ್ಟ್ಮೆಂಟ್ಸ್ ಇದ್ರೆ ಅವ್ರಿಗೆ ಜಾಸ್ತಿ ಬರುತ್ತೆ. ಮತ್ತೆ ಹೋಟ್ಲ್ ಅವ್ರಿಗೆ KG ಲೆಕ್ಕದಲ್ಲಿ ಕಸ 15 ರೂಪಾಯಿ KG ಮಾಡಿದ್ದಾರೆ. ಅದೇನಾದರೂ ಗ್ರೇಟರ್ ಬೆಂಗಳೂರ ಇದು? 15 ರೂಪಾಯಿ ಸರ್. ತರಕಾರಿ ಸೊಪ್ಪು ಮಾರೋ ಥರ 15 ರೂಪಾಯಿ ಅಂತೆ. ಟೊಮೆಟೊಗೂ 15 ರೂಪಾಯಿ ಬೆಲೆ ಇಲ್ಲ ಅಲ್ವಾ? ಇವಾಗ ಅಂಥದ್ರಲ್ಲಿ 15 ರೂಪಾಯಿ ಕಸದ್ದು. ಆ ಕಸನೂ ದುಡ್ಡು ಕೊಡಬೇಕು, ತೆಗಿಲಿಕ್ಕೂ ದುಡ್ಡು ಕೊಡಬೇಕು, ಹಾಕ್ಲಿಕ್ಕೂ ದುಡ್ಡು ಕೊಡ್ಬೇಕು. ಇವರು ಅಷ್ಟೆಲ್ಲ ಮಾಡಿದ್ಮೇಲೆ ಅನ್ಯಾಯ ಆಗ್ತಿರೋದು ಯಾರು? ಪಬ್ಲಿಕ್ಗೆ. ದುಡ್ಡು ಮಾಡ್ಕೊಂತಿರೋರು ಪೊಲಿಟಿಕಲ್ ದೊಡ್ಡ ಲೀಡರ್ಸ್. ಅವ್ರ ಕಾರ್ಯಕರ್ತರಿಗೂ ಏನು ಸಿಗ್ತಾ ಇಲ್ಲ, ಯಾರಿಗೂ ಏನು ಸಿಗ್ತಾ ಇಲ್ಲ. ಅದು ಫೂಲ್ ಆಗ್ತಿದ್ದಾರೆ ಪಬ್ಲಿಕ್. ನಾವೇನು ಹೇಳ್ತೀವಿ ಅಂದರೆ ಪಬ್ಲಿಕ್ ಜಾಗೃತರಾಗಬೇಕು, ಇದನ್ನು ಎದುರಿಸ್ಬೇಕು. ಇದು ತಪ್ಪಂತ ಯಾವಾಗ ರಸ್ತೆಗಿರಡು ಹೋರಾಟ ಮಾಡ್ಲಿಕ್ಕೆ ಬರ್ತಾರೋ, ಯಾಕೆಂದರೆ ಜನಗಳದ್ದು ತಪ್ಪಿದೆ ಸರ್. ಎಲೆಕ್ಷನ್ಗೆ ಬಂದು ಓಟ್ ಹಾಕಲ್ಲ. 3 ದಿವಸ ರಜಾ ಕೊಟ್ಟರೆ ಅವರು ಫಿಲಮ್ ನೋಡ್ಲಿಕ್ಕೆ ಹೋಗ್ತಾರೆ, ಇಲ್ಲಾಂದ್ರೆ ಟ್ರಿಪ್ಗೆ ಹೋಗ್ತಾರೆ ಹೊರತು ಯಾರು ಓಟ್ ಹಾಕಲ್ಲ. ಅವ್ರು ಮಾಡಿರೋ ತಪ್ಪುಗೆ ಅವ್ರು ಅನುಭವಿಸ್ತಾ ಇರೋದು ಅಷ್ಟೇ. ಅದನ್ನೇ ಹೇಳಕ್ ನಾನು ಇಷ್ಟಪಡ್ತೀನಿ. ಸಂದೀಪ್ ಅವರೇ, ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರುವಂಥ ಅದೆಷ್ಟೋ ಜನ ಬೆಂಗಳೂರು ಮತ್ತಷ್ಟು ಅಭಿವೃದ್ಧಿ ಹೊಂದಬೇಕು. ಈಗಾಗಲೇ ಬೆಂಗಳೂರು ಜಗತ್ ಪ್ರಸಿದ್ಧವಾಗಿದೆ. ಬೇರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡೋದಕ್ಕೂ ಆಗೋದಿಲ್ಲ, ಸಿಟಿಗಳಿಗೆ ಕಂಪೇರ್ ಮಾಡೋದಕ್ಕೂ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಬೆಳೆದಿದೆ. IT ಹಬ್ಬ ಆಗಿದೆ, ವಿಶ್ವ ಮಟ್ಟದಲ್ಲಿ ಹೆಸರನ್ನು ಪಡೀತಾ ಇದೆ.
ಹಾಗೆಯೇ ಈ ಬೆಂಗಳೂರನ್ನ ಒಂದು ಕಡೆಯಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇಲ್ಲಿ ಜಾರಿಗೆ ತರೋಕೆ ಹೊರಟಿದ್ದಾರೆ. ಇತ್ತ ಬೆಂಗಳೂರು ಇನ್ನೂ ಬ್ರ್ಯಾಂಡ್ ಆಗಿ ಬೆಳಿಬೇಕು. ಬ್ರ್ಯಾಂಡ್ ಬೆಂಗಳೂರು ಯಾವತ್ತಾಗುತ್ತೆ ಬೆಂಗಳೂರು ಅಂತ ಹೇಳಿ ಸರ್, ಅದೇ ಈಗ ಇಷ್ಟು ವರ್ಷಗಳ ಪರ ವಿರೋಧ, ಈಗ ಅವರು ಚುನಾವಣೆ ಮಾಡ್ಲಿಕ್ಕೆ ಹೋದಾಗ ನಾವು ಅದರಲ್ಲಿ ಕೆಲವು ಲೋಪದೋಷಗಳನ್ನ ನೋಡಿ ನಾವು ತಡೆ ಹಿಡಿದಿರೋದು, ನಾವು ಚುನಾವಣೆ ಮಾಡ್ಲಿಕ್ಕೆ ಹೋದಾಗ ನಮ್ಮ ಲೋಪದೋಷಗಳನ್ನ ನೋಡಿ ಅವರು ಸ್ವಲ್ಪ ಅದನ್ನು ತಡೆ ಹಿಡಿದಿರೋದು, ಇದೆಲ್ಲದಕ್ಕೂ ಇದು ಇಂದಿನ ದಿನ ಇವತ್ತೇನು 15ನೇ ತಾರೀಕು ಏನಿದೆ ಇವತ್ತು ಅದೆಲ್ಲದಕ್ಕೂ ಒಂದು ಮುಕ್ತಾಯದ ದಿನ ಅಂತ ಹೇಳಕ್ಕೆ ಬಯಸ್ತೀನಿ. ಸೊ ನೀವು ಹೇಳ್ದಂಗೆ ಒಂದು ಕನಸಿನ ಬ್ರ್ಯಾಂಡ್ ಬೆಂಗಳೂರನ್ನ ಇನ್ನೊಂದು 120 ದಿನಗಳ ನಂತರ ಮತ್ತೆ ಇದೇ ಚರ್ಚೆಗೆ ಸೇರೋಣ. ಅದರದ್ದು ಸಾಮರ್ಥ್ಯ ಇರ್ಬೋದು, ಅದರದ್ದು ಕನಸಿರ್ಬೋದು, ಎಲ್ಲನೂ ಸಹ ಇನ್ನೊಂದು 120 ದಿನಗಳ ನಂತರ ನಿಮ್ಮ ಕಣ್ಮುಂದೆ ಬರ್ತದೆ ಅಂತ ಹೇಳಕ್ಕೆ ಬಯಸ್ತೀನಿ. ಬೆಂಗಳೂರು ಅಭಿವೃದ್ಧಿ ಆಗುತ್ತೆ, ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ ಸರ್. ಯಾರೇ ಆಗಲಿ ಸರ್, ಅಭಿವೃದ್ಧಿ ಆಗಲೇಬೇಕು ಅಂತಲೇ ಒಂದು ಕನಸಿನ ಮೂಟೆ ಒತ್ತೇ ನಮ್ಮ ಸರ್ಕಾರ ಬಂದಿರೋದು. ಅಲ್ಲ, ಮಳೆಗಾಲ ಬರ್ತಾ ಇದೆ, ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಮಳೆ ಬರುತ್ತೆ. ನಿನ್ನೆ ಬಂದಿದೆ, ಇನ್ನೊಂದು 2-3 ದಿವಸದಲ್ಲಿ ಮಳೆ ನೋಡ್ಬೋದು. ನಾವು ಹೆಂಗೆ ಆ ಸಿಚುವೇಶನ್ಗಳನ್ನ ಎದುರಿಸೋಕೆ ಸರ್ಕಾರ ಹೆಂಗೆ ರೆಡಿ ಆಗಿದೆ ಅಂತೇಳಿ ಸರ, ಆದಷ್ಟು ನಮ್ಮ ಉಪಮುಖ್ಯಮಂತ್ರಿಗಳೇನಿದ್ದಾರೆ ಎಲ್ಲವನ್ನೂ ನಿಭಾಯಿಸೋಂಥ ಸಾಮರ್ಥ್ಯ ಇರತಕ್ಕಂಥ ವ್ಯಕ್ತಿಗಳೇ. ಸೊ ಹಾಗಾಗಿ ಅವರ ಕೆಲಸ ಕಾರ್ಯದಲ್ಲಿ ಏನು 2 ಮಾತು ನಾವು ಹೇಳಂಗಿಲ್ಲ. ಅವರು ಈ ಮಳೆಗಾಲನ ಒಂದು ಸುಲಭವಾಗಿ ಎದುರಿಸಿ ಮುಂದಿನ ದಿನಗಳಲ್ಲಿ ಈ ಗ್ರೇಟರ್ ಬೆಂಗಳೂರನ್ನ ಜಾರಿ ಮಾಡಿ ಒಂದು ಜನಕ್ಕೆ ಒಂದು ಒಳ್ಳೆ ಆಡಳಿತ, ಮೂಲಭೂತ ಸೌಕರ್ಯ ಕೊಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ ಪದ್ಮನಾಭ ರೆಡ್ಡಿ ಅವರೇ, ಕೊನೆಯದಾಗಿ ಏನು ಹೇಳೋಕೆ ಇಷ್ಟಪಡ್ತೀರಾ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ವಿಚಾರವಾಗಿ? ರಾಜ್ಯ ಸರ್ಕಾರ ಪಾರದರ್ಶಕ ಆಡಳಿತ ನೀಡಲಿ. ಆದಷ್ಟು ಬೇಗ BBMPಗೆ ಇದು, ಈಗ BBMP ಅನ್ನೋದು ಇಲ್ಲ, GBA. ಒಂದು ವೇಳೆ GBA ಊರ್ಜಿತ ಆದರೆ ಆದಷ್ಟು ಬೇಗ ಚುನಾವಣೆ ಮಾಡಿ. ಇವತ್ತು ಬೆಂಗಳೂರಿನಲ್ಲಿ ಏನು ಜನಜೀವನ ವಾಸ ಮಾಡೋದಕ್ಕೆ ಜನರಿಗೆ ಕಷ್ಟ ಆಗ್ತಾ ಇದೆ. ಇವತ್ತು ಮೇಡಮ್ ಅವರು ಹೇಳಿದಾಗೆ ಪ್ರತಿಯೊಂದು ದುಬಾರಿ ಆಗ್ತಾ ಇದೆ. ಹಾಲ್ ರೇಟ್ ಜಾಸ್ತಿ ಆಯಿತು, ಮೆಟ್ರೋ ರೇಟ್ ಜಾಸ್ತಿ ಆಯಿತು, ಬಸ್ ರೇಟ್ ಜಾಸ್ತಿ ಆಯಿತು, ಲಿಕ್ಕರ್ ರೇಟ್ ಜಾಸ್ತಿ ಆಯಿತು, ಗಾರ್ಬೇಜ್ ರೇಟ್ ಶುಲ್ಕ ಜಾಸ್ತಿ ಆಯಿತು. ಪ್ರತಿಯೊಂದು ಸ್ಟ್ಯಾಂಪ್ ಡ್ಯೂಟಿ, ಯಾರಾದರೂ ಒಂದು ಸೈಟ್ ತೊಗೊಬೇಕಾದ್ರೆ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಆಯಿತು, ಗೈಡ್ಲೈನ್ಸ್ ವ್ಯಾಲ್ಯೂ ಜಾಸ್ತಿ ಆಯಿತು, ಪ್ರತಿಯೊಂದು ಜಾಸ್ತಿ ಆಗಿದೆ. ಈಗ ಮನೆ ಒಳಗಡೆ ಕಾರ್ ನಿಲ್ಲಿಸ್ಕೊಂಡ್ರೆ ಕಾರ್ ಗ್ಯಾರೇಜ್ಗೂ ಶುಲ್ಕ ಹಾಕೋದಕ್ಕೆ ಈಗಾಗಲೇ ತಯಾರಿ ಆಗಿದೆ. ಇನ್ನೇನು ನನಗೆ ನಾಳೆನೋ ನಾಡಿದ್ದು ಅದಕ್ಕೂ ಬರ್ತದೆ. ಆದ್ದರಿಂದ ಪಾರದರ್ಶಕ ಆಡಳಿತ ನೀಡಿ. ಮೊದಲು ಬೆಂಗಳೂರಿನಲ್ಲಿ ಕಸ ಸಮಸ್ಯೆ ಇರಲಿ, ಕುಡಿಯೋ ನೀರಿನ ಸಮಸ್ಯೆ ಇರಲಿ. ನೀವು ಹೊಸದಾಗಿ ರೋಡ್ ಹಾಕೋದಂತೂ ನಿಮ್ಮ ಕೈಯಲ್ಲಿ ಆಗಲ್ಲ, ಯಾಕೆಂದರೆ ಖಜಾನೆ ಖಾಲಿ ಮಾಡ್ಕೊಂಡಿದ್ದೀರಾ. ಪಾಟ್ ಹೋಲ್ಸ್ ಆದರೂ ಬೇಗ ಮುಚ್ಚಿಸಿ ಜನರು ನೆಮ್ಮದಿಯಾಗಿ ಓಡಾಡೋಂಗೆ ರಸ್ತೆಗಳನ್ನ ಮಡಗಿ ಅಂದ್ಬಿಟ್ಟು ನಾನು ರಾಜ್ಯ ಸರ್ಕಾರನ ಕೇಳೋಕೆ ಇಚ್ಛೆ ಪಡ್ತೀನಿ. ಸರ್, ಒಂದು ಪ್ರಶ್ನೆ ಇದೆ. ಬೆಂಗಳೂರು ವ್ಯಾಪ್ತಿ ಹಿಗ್ಗುತ್ತೆ, ಬೆಂಗಳೂರಿನಲ್ಲಿ ಜನಸಂಖ್ಯೆ ಹೆಚ್ಚಾಗುತ್ತೆ, ಇಷ್ಟಾದ್ರೆ ಮಾತ್ರ ಸಾಕ ಸರ್? ಹಿಂಗೆ ಅಲ್ಲ, ಬೆಂಗಳೂರು ವ್ಯಾಪ್ತಿನೂ GBA ವ್ಯಾಪ್ತಿ ದೊಡ್ಡದು ಮಾಡ್ಬೋದು. ಜನಸಂಖ್ಯೆ ಇರೋದ್ರಲ್ಲಿ ಜನಸಂಖ್ಯೆ ಹಾಗೆ ಇರ್ತಾರೆ. ವ್ಯಾಪ್ತಿ ಇದು ಏನಂದರೆ ಟೋಟಲ್ ಆಗಿ ಹೇಳ್ಬೇಕಾದ್ರೆ ಇಷ್ಟೆಲ್ಲ ದೊಡ್ಡದು ಮಾಡಿದ್ರೆ TDR ಬಿಸ್ನೆಸ್ಗೆ ಅನುಕೂಲ ಮಾಡ್ಕೊಳೋದಕ್ಕೆ GBA ತಂದಿರೋದು ಅಷ್ಟೇ. ಇದು ಒಳಮರ್ಮ. TDR ಬಿಸ್ನೆಸ್ ಇವತ್ತು TDR ರಸ್ತೆಗಳ ಅಗಲೀಕರಣಕ್ಕೆ TDR ಅಂತ ಕೊಡ್ತಾರೆ. ಆ TDRನ GBA ಮಾಡಿದ್ರೆ ಇವತ್ತು ಬೆಂಗಳೂರಿನಲ್ಲಿ ಇವತ್ತು MG ರೋಡ್ ಇರ್ಬೋದು, ಇಲ್ಲ ಅಕ್ಕಪಕ್ಕ ಜಾಗ ಸಿಗೋದಿಲ್ಲ ಅಪಾರ್ಟ್ಮೆಂಟ್ ಕಟ್ಟೋದು. ಔಟ್ಸ್ಕಟ್ಸಲ್ಲೇ ಅಪಾರ್ಟ್ಮೆಂಟ್ಗಳು, ಬಿಲ್ಡಿಂಗ್ಸ್ ಬರ್ತಾ ಇರ್ತಕ್ಕಂಥದ್ದು. ಅಲ್ಲೆಲ್ಲ TDR ಮಾರ್ಕೊಂಡು ದುಡ್ಡು ಮಾಡೋಣ ಅಂದ್ಬಿಟ್ಟು TDR ಬಿಸ್ನೆಸ್ಗೆ ಈ GBA ಮಾಡೋಕ್ಕೆ ಹೊರಟಿರೋದು. ಇದರಿಂದ ಬೆಂಗಳೂರಿನ ಜನತೆಗೇನು ಒಳ್ಳೇದಾಗಲ್ಲ. ಒಟ್ಟಿನಲ್ಲಿ ಏನಂದರೆ ನಾಡಪ್ರಭು ಕೆಂಪೇಗೌಡರು ಆ ಕಾಲದಲ್ಲೇ ಯೋಜನಾಬದ್ಧವಾದಂಥ ನಗರವನ್ನು ಕಟ್ಟಿದ್ರು. ಆಗಲೇ ಅಕ್ಕಿಪೇಟೆ, ಚಿಕ್ಕಪೇಟೆ, ಬಲೆಪೇಟೆ, ಕುಂಬಾರಪೇಟೆ, ರಾಗಿಪೇಟೆ, ಈ ರೀತಿ ಪೇಟೆಗಳನ್ನ ಕಟ್ಟೋ ಮುಖಾಂತರ ಆ ಕುಲ ಕಸುಬುಗಳು ಮಾಡೋರನ್ನ ಅಲ್ಲೇ ಮಡಗಿ ಅವ್ರಿಗೆ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಒಳ್ಳೆ ದೇವಸ್ಥಾನಗಳು, ಕೆರೆ ಕಟ್ಟುವ ಮುಖಾಂತರ ಬೆಂಗಳೂರನ್ನ ಸುಂದರವಾಗಿ ಕಟ್ಟಿದ್ರು. ಅಂಥ ನಗರವನ್ನು ಇವತ್ತು ಚೂರು ಚೂರು ಮಾಡಿ, ಒಂದು ಮಾಡೋದನ್ನ ಬಿಟ್ಬಿಟ್ಟು ಚೂರು ಚೂರು ಮಾಡಿ ಬೇರೆ ಏನೋ ಉದ್ದೇಶ ಮಾಡೋದಕ್ಕೆ, ರಾಜಕೀಯ ಉದ್ದೇಶಗಳಿಗೆ ಮಾಡಿಕೊಟ್ಟಿರೋದು ಇದು ಖಂಡನೀಯ.
ಈಗಲಾದರೂ ಎಚ್ಚೆತ್ಕೊಂಡು ಇದನ್ನು ವಾಪಸ್ ಪಡಿಬೇಕು. ಮತ್ತೊಮ್ಮೆ ತಮ್ಮ ಮುಖಾಂತರ ನಾನು ಅವರಲ್ಲಿ ಮನವಿ ಮಾಡ್ತೀನಿ. ವೆಲ್ ಸರ್ ಮೇಡಮ್, ಕೊನೆಯದಾಗಿ ಚುಟುಕಾಗಿ ಹೇಳ್ತಾ ಹೋಗೋದಾದ್ರೆ ಸರ್, ಈಗ ನಮ್ಮ ಇವರು ಪಕ್ಕ ಸಂದೀಪ್ ಅವ್ರು ಹೇಳಿದಂಗೆ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಅತ್ಯಂತ ಶಕ್ತಿಶಾಲಿಗಳಂತ ಹೇಳಿದ್ದಾರೆ. ಒಪ್ಕೊಳ್ಳೋಣ, ಭಗವಂತ ಅವರಿಗೆ ತುಂಬ ಹಣ, ಐಶ್ವರ್ಯ ಪ್ಲಸ್ ಎಲ್ಲ ಶಕ್ತಿನೂ ಕೊಟ್ಟಿದ್ದಾನೆ. ಅದನ್ನು ಕರೆಕ್ಟಾಗಿ ನಿರ್ವಹಣೆ ಮಾಡಿ ಜನಗಳಿಗೆ ನ್ಯಾಯವಾಗಿ ಏನು ಸಿಗಬೇಕೋ ಅದನ್ನು ಕೊಟ್ಟರೆ, ಏನಂದರೆ ನಮಗೆ ಬೇಸಿಕ್ ನೀಡ್ಸ್ ಏನಂದರೆ ರೋಡು, ನೀರು ಮತ್ತು ಪ್ರವಾಹಗಳು ಆಗ್ದಲೆ ಎನ್ಕ್ರೋಚ್ಮೆಂಟ್ಸ್, ಕೆರೆಗಳನ್ನ ಉಳಿಸಿ ಕೊಟ್ರೆ ಸಾಕು. ಯಾಕೆಂದರೆ ಕೆರೆಯಲ್ಲಿ ನೀರು ಇದ್ಬಿಟ್ರೆ ಎಲ್ಲ ಬೋರ್ವೆಲ್ಲಲ್ಲಿ ನೀರು ಬರುತ್ತೆ, ಯಾರು ಸರ್ಕಾರದ ಎದುರಿಗೆ ನೋಡಲ್ಲ. ಅದನ್ನ ಆದರೂ ಅವ್ರು ಕೊಟ್ಟರೆ, ಬೇಸಿಕ್ ಕಸದ ಸಮಸ್ಯೆ ಒಂದು ತೀರಿಸ್ಬಿಟ್ರೆ, ಕಸ ರಸ್ತೆನಲ್ಲಿ ಸೆಗ್ರಿಗೇಷನ್ ಮಾಡೋದು, ಕಸ ಎತ್ತೋದು, ಅದನ್ನಾದ್ರೂ ತೀರ್ಸಿದ್ರೆ ಜನ ಮುಂದೆ ಒಂದು ಹೋಪ್ ಇಟ್ಕೊತಾರೆ. ಹೌದಪ್ಪ, ಕಸದ ಸಮಸ್ಯೆ ತೀರಿಸಿದ್ರು, ಇವ್ರು ಮುಂದೆ ಗ್ರೇಟರ್ ಬೆಂಗಳೂರು ಮಾಡ್ತಾರೆ. ಯಾಕೆಂದ್ರೆ ಅವ್ರಿಗೇನು ಇದರಿಂದ ದುಡ್ಡು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅವ್ರಿಗೆಲ್ಲ ತುಂಬ ಇದೆ. ಅದನ್ನು ನ್ಯಾಯವಾಗಿ ಮಾಡಬೇಕು ಅಂತ ನಾವು ಆಶಯ ಪಡ್ತಾ ಇದ್ದೀವಿ. ಆ ಥರ ಮಾಡಿದ್ರೆ ಅವ್ರಿಗೆ ಮುಂದೆ ಇನ್ನೂ ಒಳ್ಳೆ ಭವಿಷ್ಯ ಇರುತ್ತೆ ಅಂತ ಆಶಯ ಪಡ್ತೀವಿ ಅಷ್ಟೇ. ಎಸ್, ವೆಲ್ ಮೇಡಮ್, ಗಮನಿಸಿದ್ರೆ ವೀಕ್ಷಕರೇ, ಸಾಕಷ್ಟು ವಿಚಾರಗಳ ಕುರಿತು ನಾವು ಈ ಚರ್ಚಾ ಕಾರ್ಯಕ್ರಮದಲ್ಲಿ ಚರ್ಚೆಯನ್ನು ಮಾಡಿದ್ವಿ. ಚರ್ಚೆಯಲ್ಲಿ ಭಾಗಿಯಾದಂಥ BPACನ ಸತ್ಯವಾಣಿ ಶ್ರೀಧರ್ ಅವರು, ಹಾಗೆಯೇ ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿರುವಂಥ ಸಂದೀಪ್ ಅವರು, BBMPಯ ಮಾಜಿ ವಿಪಕ್ಷ ನಾಯಕರಾಗಿರುವಂಥ ಪದ್ಮನಾಭ್ ರೆಡ್ಡಿ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು. ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ಒಂದು ಕಡೆಯಲ್ಲಿ ಸರ್ಕಾರ ಈ ಗ್ರೇಟರ್ ಬೆಂಗಳೂರನ್ನು ತರೋಕೆ ಹೊರಟಿದೆ. ಪರ ವಿರೋಧ ಚರ್ಚೆಗಳು ಇರುತ್ತೆ ಅನ್ನೋದಾಗಿ ನಾನು ಆಗಲೂ ಕೂಡ ಹೇಳ್ತಾ ಇದ್ದೆ. ಏನೇ ಮಾಡಿ 3 ಪಾಲಿಕೆ ಮಾಡಿ, 5 ಪಾಲಿಕೆ ಮಾಡಿ, ಅಥವಾ 7 ಪಾಲಿಕೆಯನ್ನಾದರೂ ಮಾಡಿ ಬೆಂಗಳೂರನ್ನು ಅಭಿವೃದ್ಧಿ ಮಾಡಿ. ಒಂದು ಕಡೆಯಲ್ಲಿ ಬೆಂಗಳೂರಿನಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ, ಜ್ವಲಂತ ಸಮಸ್ಯೆಗಳಿವೆ. ಇನ್ನೇನು 2-3 ದಿವಸದಲ್ಲಿ ಮಳೆ ಬರುತ್ತೆ. ಈಗಲೂ ಕೂಡ ಬರ್ತಾ ಇದೆ, ನಿನ್ನೆಯೂ ಬಂದಿತ್ತು, ಮೊನ್ನೆಯೂ ಬಂದಿತ್ತು. ಆ ಮಳೆ ನೀರು ಸರಿಯಾಗಿ ಹೋಗೋಕೆ ಚರಂಡಿ ವ್ಯವಸ್ಥೆಗಳಿಲ್ಲ, ಮನೆಗಳಿಗೆ ನುಗ್ಗುತ್ತೆ, ರಸ್ತೆ ಮೇಲೆ ನಿಂತಿರುತ್ತೆ, ಜನ ಪರದಾಡ್ತಾರೆ. ಮಳೆ ಬಂದರೆ ಬೇರೆ ಬೇರೆ ರಾಜ್ಯಗಳಿಂದ ಬಂದವರು ನಮ್ಮೂರಿಗೆ ಬೈತಾರೆ. ಇದನ್ನೆಲ್ಲ ನೋಡುವಾಗ ಬೇಸರ ಆಗುತ್ತೆ. ಒಟ್ಟಿನಲ್ಲಿ ಬೆಂಗಳೂರು ಅಭಿವೃದ್ಧಿ ಆಗಬೇಕು ಅಂತ ಹೇಳ್ತಾ ಈ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.